ವೇದಿಕೆ ಮೇಲಿರುವಂಥ ಎಲ್ಲ ಸಹೃದಯರಿಗೆ, ಸಭೆಯಲ್ಲಿರುವಂಥ ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರ. ಇದು ಸಾವಿಲ್ಲದ ಸಾವಣ್ಣ ಪ್ರಕಾಶನ. ಜಮೀಲ್ ಅವರು ಭಾಳ ಬುದ್ಧಿವಂತರು. ಕಾರ್ಯಕ್ರಮ ಶುರು ಆದಾಗ ಸ್ಟೇಜ್ ಮೇಲೆ 3 ಚೇರ್ ಇತ್ತು. ನಾನು ಕಷ್ಟಪಟ್ಟು ಈ ಕಡೆ ಕೂತ್ಕೊಳ್ಳೋಕೆ ಹೋದರೂ ಕೂಡ ನಡುವೆ ಕೂಡಿಸಿದ್ರು. ಈ ಕಡೆ IAS, ಈ ಕಡೆ IRS. ನನಗೆ ಆಡಳಿತ ಗೊತ್ತಿಲ್ಲ, ಹಣಕಾಸಂತೂ ಮೊದಲೇ ಗೊತ್ತಿಲ್ಲ. ನಾನೊಬ್ಬ ಮೇಷ್ಟ್ರು. ಐ ವಾಸ್ ಸ್ಯಾಂಡ್ವಿಚ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫೈನಾನ್ಸ್. ಅವ್ರ ಆಸೆ ಇದ್ದಿದ್ದು ಸ್ವಲ್ಪ ಅದ್ರ ಕಲೀಲಿ ಇವನು ಇಬ್ಬರು ನಡುವೆ ಕೂತು ಅಂತ. ಇನ್ನೊಂದು ಹೇಳಿದರು ಅವರು, 16 ವರ್ಷದ ಹಿಂದೆ ನೋಡಿದ್ದೆ ನಿಮ್ಮನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ, ಅವತ್ತಿಂದ ಕರಿಬೇಕು ಅಂತಿದ್ದೆ ಅಂತ. ಯಾಕೋ ಗೊತ್ತಾಗಲಿಲ್ಲ, ಅಲ್ಲಿವರೆಗೂ ಅರ್ಹತೆ ಇರಲಿಲ್ಲ ನನಗೆ. 16 ವರ್ಷ ಅವ್ರು ಕರೆದಿದ್ರೆ ಬರೋ ವರ್ಷವೇ ಬರೋನು ನಾನು. ಮೇಷ್ಟ್ರ ಕೆಲಸ ಏನು. ಇನ್ನೊಂದು ನನ್ನ ಮೇಲೆ ಸಣ್ಣ ಆಪಾದನೆ ಮಾಡಿದರು, ಅವ್ರು ಕೊಡಲ್ಲ ನಮಗೆ, ಅವ್ರದ್ದೇ ಪಬ್ಲಿಕೇಶನ್ ಇದೆ ಅಂತ. ಹಾಗಿಲ್ಲ. ನನ್ನ ಪುಸ್ತಕವನ್ನು ಮನೋಹರ್ ಗ್ರಂಥಮಾಲೆಯವರು ಮಾಡಿದ್ದಾರೆ, ಓ ಹೆನ್ರಿ ಸ್ಟೋರೀಸನ್ನು ಅವ್ರು ಮಾಡಿದ್ದಾರೆ. ನನ್ನ ಅತ್ಯಂತ ಪ್ರಮುಖ ಪುಸ್ತಕವಾದಂಥ ಸಾಕ್ಷಿಯನ್ನು ಲೋಕ ಶಿಕ್ಷಣ ಟ್ರಸ್ಟ್ನವ್ರು ಮಾಡಿದ್ದಾರೆ, ನಾನು ಮಾಡಲಿಲ್ಲ. ನಾನು ಹೇಳ್ಬಿಡ್ಬೇಕು, ನನ್ನ ಮನಸ್ಸಲ್ಲಿ ಆ ಸ್ವಭಾವ ನಂದು, ಅದು ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಯಾಕೆ ನಾನೇ ಪಬ್ಲಿಷ್ ಮಾಡಿದೆ, ನಾನಲ್ಲ, ಒಂದು ವ್ಯಾಸ ಪ್ರಕಾಶನ ಅಂತ ಒಂದು ಸ್ಥಾಪನೆ ಮಾಡಿ ಯಾಕೆ ಮಾಡಿದ್ವಿ ಅಂತಂದರೆ, ನನ್ನ ಸಂಸ್ಥೆ ಇದೆಯಲ್ಲ, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅನ್ನೋ ಸಂಸ್ಥೆ, ಹುಚ್ಚಿನಿಂದ ಮಾಡಿದಂಥದ್ದು. ಬಹುಶಃ ಇವತ್ತು ಇಂಡಿಯಾದಲ್ಲಿ ಅದೊಂದೇ ಸಂಸ್ಥೆ ಅನಿಸುತ್ತೆ ಶಿಕ್ಷಕರ ತರಬೇತಿ ಕೊಡುವಂಥ ಆ ಮಟ್ಟದ ಸಂಸ್ಥೆ ಇರುವಂಥದ್ದು. ಅದಕ್ಕೆ ಯಾರು ಹಣಕಾಸು ಯಾರ್ದೂ ಇಲ್ಲ, ದಾನಿಗಳಿಲ್ಲ, ಸಂಸ್ಥೆಗಳಿಲ್ಲ, ಯಾವುದೂ ಇಲ್ಲ. ನಿಮ್ಗೆ ಗೊತ್ತಿರಬೇಕು, ಎಷ್ಟೋ ಸಲ ನನಗೆ ಶುರು ಮಾಡಿದಾಗ ಸಂಬಳ ಕೊಡೋಕ್ಕೆ ದುಡ್ಡು ಇಲ್ಲದೆ ನನ್ನ ಹೆಂಡತಿ ಆಭರಣ ಒತ್ತೆ ಇಟ್ಟು ಕೂಡ ಸಂಬಳ ಕೊಟ್ಟದ್ದುಂಟು. ಆ ಸಂಸ್ಥೆಗೆ ದುಡ್ಡು ಬೇಕಾಗಿತ್ತು. ಪುಸ್ತಕದಿಂದ ಎಷ್ಟು ಬರುತ್ತೋ ಅಷ್ಟು ಹೋಗಲಿ ಅಂತ. ನೀವು ರಾಯಲ್ಟಿ ಕೊಡ್ತೀರಿ, ತುಂಬ ಚೆಂದ ಅದು. ಅದ್ರ 1 ಪೈಸಾ ನನಗೆ ಯಾವತ್ತೂ ಮುಟ್ಟಿಲ್ಲ. ನಾನು ಹೇಳಬೇಕಾದದ್ದು, ಅವತ್ತಿಂದ ಬರೆದಿದ್ದೀನಿ. ನಾನು ಪ್ರಜಾವಾಣಿಗೆ 15 ವರ್ಷ ಬರೆದೆ ಕಾಲಮ್, ಸುಮಾರು 3,500 ಕಾಲಮ್ ಆಗಿರಬೇಕು. ಕಾಲಮ್ ಬರೋ ದುಡ್ಡು ಒಂದು ಕಡೆ ಬೇರೆ ಕಡೆ ಹೋಗುತ್ತೆ. ಪುಸ್ತಕದ ಯಾವ ದುಡ್ಡು ಬಂದರೂ ಕೂಡ ದೊಡ್ಡಗೌಡರು ನಾನು ತಮಾಷೆ ಮಾಡ್ತಿರ್ತಾರೆ, ನಿಮ್ಮದು FMCG ಬಿಡಿ ಸರ್ ನಿಮ್ಮದು ಅಂತಾರೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ ಅಂತ. ನನಗೆ ಅರ್ಥವೇ ಆಗಲ್ಲ, ಅದು ಯಾಕೆ ಮಾರಾಟ ಆಗುತ್ತೆ ಅಂತ ಗೊತ್ತಿಲ್ಲ. ಪುಸ್ತಕ ಕರುಣಾಳು ಬಾಬೆಳಕೆ, ಅದು 1 ಪೈಸಾ ನನಗೆ ಬರೋಲ್ಲ, ನಮ್ಮ ಸಂಸ್ಥೆಗೆ ಹೋಗುತ್ತೆ. ನಾನು ಮುಚ್ಚಿಡುವಂಥದ್ದೇನಿಲ್ಲ. GST ಆಫೀಸರ್ ಇಲ್ಲೇ ಇದ್ದಾರೆ, ವೆರಿಫೈ ಮಾಡ್ತಾರೋ. ಇದುವರೆಗೂ 15 ವರ್ಷದಲ್ಲಿ ಪುಸ್ತಕ ಮಾರಾಟ ಬಂದಂಥ ಎಲ್ಲ ಖರ್ಚು ಹೋಗಿ ಉಳಿದದ್ದು ಸುಮಾರು 2 ಕೋಟಿ ರೂಪಾಯಿ ಉಳಿದಿದೆ ಸಂಸ್ಥೆಗೆ. 1 ಪೈಸಾ ನನಗೆ ಬರಲ್ಲ, 1 ಪೈಸಾ ನನ್ನ ಮನೆಗೆ ಹೋಗಲ್ಲ. ಯಾಕೆ ನನಗೊಂದು ಭ್ರಮೆ ಇದೆ. ನನಗೂ ಯಾರೋ ಕೇಳಿದ್ರು, ನೀವು ಯಾಕೆ ತೊಗೋಬಾರ್ದು, ನೀವು ಬರೆದದ್ದೆಲ್ಲ ರಾಯಲ್ಟಿ ಯಾಕೆ ತೊಗೋಬಾರ್ದು ಅಂತ. ನನಗೊಂದು ಭ್ರಮೆ, ನನ್ನ ಭ್ರಮೆ ಅದು. ನಾನು ಹುಟ್ಟಿದಾಗ ನನಗೆ ABCD ಬರ್ತಿರಲಿಲ್ಲ, ರಠ ಏಕ ಬರ್ತಿರಲಿಲ್ಲ. ಅದು ನಾ ತಂದದ್ದಂತೂ ಅಲ್ಲ. ಇದು ಬರೆದಂಥ ಅನುಭವ ಕೂಡ ಜಗತ್ತೇ ಕೊಟ್ಟದ್ದು ನನಗೆ. ನನ್ನದು ಅಂತ ಹೇಗೆ ಹೇಳಿ, ಅದನ್ನು ಏನು ಬರೆದ್ರೂ ಕೂಡ ನನಗೆ ಸಲ್ಲಬಾರದು ಅನ್ನೋ ಉದ್ದೇಶದಿಂದ ಬರೆದಿಟ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ನನ್ನ ದುಡ್ಡು ಕೇಳಲ್ಲ, ಖಂಡಿತ ಇದೆ, ಆದರೂ ಬರೆದಿಟ್ಟಿದ್ದೀನಿ ನಾನು. ಹಣ ಒಂದು ಸ್ವಲ್ಪ ಆಸಕ್ತಿ ಹುಟ್ಟಿಸುತ್ತೆ, ಬೇಡ ಅಂತ ಬಂದು ಪ್ರತಿಯೊಂದು ಪೈಸಾನು ಆ ಸಂಸ್ಥೆಗೆ ಹೋಗಬೇಕು ಅಂತ ಬರೆದಿದ್ದು. ನಿಮ್ಮ ಪುಸ್ತಕ ಖಂಡಿತ ಬರ್ಕೊಡ್ತೀನಿ, ನಾನು ಖಂಡಿತ ಬರ್ಕೊಡ್ತೀನಿ. ಯಾಕಂದರೆ ನಾನು ಬರೀಬಾರ್ದು ಅಂತಿಲ್ಲ. ಹಾಗೆ ಅದು ಹೇಳಿದರು. ಇನ್ನೊಂದು ಇವತ್ತು ತುಂಬ ಸಂತೋಷ ಅಂದರೆ 5 ಪುಸ್ತಕ, 5 ಜನ ಲೇಖಕರಿದ್ದಾರೆ, 6 ಪುಸ್ತಕ ಬರೆದಿದ್ದಾರೆ. ನಾನು ನಿನ್ನೆ ಇಡೀ ದಿವಸ ಪ್ರವಾಸ, ನನಗೆ ಆರೋಗ್ಯ ಸರಿ ಇರಲಿಲ್ಲ. ಪುಸ್ತಕ ಓದ್ತಾ ಕೂತಿದ್ದೆ, 5ರ ಮೇಲೂ ಕಣ್ಣು ಹಾಯಿಸಿದ್ದೀನಿ. ಆದರೆ ನನಗೊಂದು ಸ್ವಲ್ಪ ಪರ್ಸ್ನಲ್ ಪ್ರಿಜುಡಿಸಸ್ ಇದೆ ನನಗೆ. ನಾನು ಮೊದಲು ಓದಿದ್ದು ಕೃಷ್ಣ ಭಾರತ ಕೊಂಟಿನ್ಯೂ ಅವ್ರದ್ದು. ಈಗ ಬೇಕಾದ್ರೆ ಅವ್ರು ಪರೀಕ್ಷೆ ಮಾಡ್ಬೋದು, ನನ್ನ ಯಾವುದೇ ಪುಟದಲ್ಲಿ ಕೇಳಿದ್ರು ಏನಿದೆ ಅಂತ ಹೇಳಬಲ್ಲೆ ಅದ್ರ ಬಗ್ಗೆ ನಾನು. ಅಷ್ಟು ಚಂದ ಪುಸ್ತಕ ಅದು. ಆ ಹೆಸರೇ ಒಂಥರ ಅದ್ಭುತವಾಗಿದೆ ರೀ ಅದು, ಕೃಷ್ಣ ಭಾರತ ಅಂತ. ತುಂಬ ಇಷ್ಟವಾದದ್ದು. ಬಂದರು ಗೋಪಾಲಕೃಷ್ಣರು ಬಂದರು, ನಿಮ್ಮ ಪುಸ್ತಕದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಷ್ಟು ಚಂದದ ಪುಸ್ತಕ ಅಂದರೆ, ನೀವು ದಯವಿಟ್ಟು ಹೇಳ್ತೀನಿ, ಅವಸರದಲ್ಲಿದ್ದರೆ ಓದೋಕ್ಕೆ ಹೋಗಬೇಡಿ. ಅದನ್ನು ಇದ್ದಾಗ ನಿಮ್ಮ ಕೆಲಸ ತಪ್ಪಿಸ್ಕೊಂಡ್ಬಿಡ್ತೀರಿ. ಅಷ್ಟು ಚಂದದ ಪುಸ್ತಕ, ಆ ಭಾಷೆ ಅಷ್ಟು ಚೆಂದಾಗಿದೆ. ಆ ಟೈಟಲ್ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಕೃಷ್ಣ ಭಾರತ ಅಂತ. ಒಂಥರ ಎಷ್ಟು ಚಂದ ಗೊತ್ತಾ. ವ್ಯಾಸರು ಕೂಡ ಕೃಷ್ಣನೇ, ವ್ಯಾಸರ ಹೆಸರು ಕೃಷ್ಣ. ಕೃಷ್ಣ ದ್ವೀಪದಲ್ಲಿ ಹುಟ್ಟಿದ್ದು ಕೃಷ್ಣ ದ್ವೈಪಾಯನ ಆದರು. ಈ ಮಹಾಭಾರತದ ಸೂತ್ರಧಾರಿ ಕೂಡ ಕೃಷ್ಣನೇ. 2 ಕೃಷ್ಣರು ಅದರಲ್ಲಿದ್ದಾರೆ ಭಾರತದೊಳಗೆ. ತುಂಬ ಚೆಂದ. ನನಗೆ
ಈ ರಾಮಾಯಣ ಮತ್ತು ಮಹಾಭಾರತ ಎರಡು ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಮಹಾಭಾರತ ಅಂತೂ ಅವತ್ತೇ ಯಾವ ಲೇಖಕನೂ ಮಾಡದಂಥ ಧೈರ್ಯವನ್ನು ವ್ಯಾಸರು ಮಾಡಿದರು. ಈ ಪುಸ್ತಕದಲ್ಲಿ ಬಂದಿರೋದು ಎಲ್ಲಾದರೂ ಬರಬಹುದು, ಆದರೆ ಇಲ್ಲಿ ಕಾಣಲಾರದನ್ನು ಎಲ್ಲಿಯೂ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥ ಏಕಮಾತ್ರ ಲೇಖಕ ಪ್ರಪಂಚದಲ್ಲಿ ವೇದವ್ಯಾಸರು. ಎಲ್ಲ ವ್ಯಾಸೋಚ್ಛಿಷ್ಟ ಅದು, ಏನು ಬರೆದ್ರೂ ಕೂಡ ವ್ಯಾಸರು ಹೇಳಿಬಿಟ್ಟು ಉಳಿದದ್ದೇ ಉಳಿದದ್ದು. ಅಂಥ ಮಹಾಭಾರತದ ಕೆಲವು ಪ್ರಸಂಗಗಳ ಬಗ್ಗೆ ಬರೆದಿದ್ದಾರೆ. ತುಂಬ ಸಂತೋಷ ಆಯಿತು. 2 ಸಲ ಓದಿದಂಥ ಲೇಖನ ದುಶ್ಶೀಲೆ ಬಗ್ಗೆ ಓದಿದಂಥದ್ದು. ಏನು ಲೇಖನ ಸ್ವಾಮಿ, ಅದು ಅದ್ಭುತ. ಹೇಗೆ ಮನುಷ್ಯ ಏಕಾಂಗಿಯಾಗಿ ಹೋಗ್ತಾನೆ ಅಂತ. ಚಕ್ರವರ್ತಿ ಮಗಳಾಗಿ ಕೂಡ, ಒಬ್ಬಳೇ ಮಗಳು, ಗಾಂಧಾರಿಗೆ 101 ಜನ ಮಕ್ಕಳು, ಧೃತರಾಷ್ಟ್ರನಿಗೆ 102 ಜನ ಮಕ್ಕಳು. ಏನು ಚಂದದ ಕತೆ ಬರೆದಿದ್ದಾರೆ. ಅದ್ರ ಜೊತೆಗೆ ಕಾಂಡವಧಾನದಲ್ಲಿ ಸತ್ತೋಯ್ತಲ್ಲ ಪಕ್ಷಿ, ಅದರ ಬಗ್ಗೆ ಬರೆದಿದ್ದಾರೆ. ಅವನು ಮೊದಲಿನ ಜನ್ಮದಲ್ಲಿ ಏನಾಗಿದ್ದ, ಪಕ್ಷಿಯಾಗಿ ಹೇಗೆ ಬಂದ. ಕೊನೆ ಸಾಲು ತುಂಬ ಚೆನ್ನಾಗಿದೆ ಅದು. ಕೊನೆಗೆ ಅವನು ಬಂದ, ವಾಪಸ್ ಬರ್ತಾನೆ ಮತ್ತೆ ಕಾಂಡವನಕ್ಕೆ. ಉಳಿದಿದೆ ಮಕ್ಕಳು ಉಳ್ಕೊಂಡಿದ್ದಾರೆ, ಬೇಡ್ಕೊಂಡಿದ್ದಾನೆ ಅಗ್ನಿನು. ಬಂದಾಗ ಅವ್ರು ಅವನ ಪ್ರೀತಿಯಿಂದನೂ ನೋಡಲಿಲ್ಲ, ಏನು ಗುರುತಿಸ್ತಾರೆ, ಸುಮ್ಮನೆ ಬಂದಿದ್ದಾನಪ್ಪ ಅಂತ ಅಷ್ಟೇ ಅಂದ್ಕೊಂಡ್ರು ಅಂತ. ಅಂದರೆ ಜೀವನದಲ್ಲಿ ಯಾವ ಸಂದರ್ಭಗಳು ನಮ್ಮನ್ನು ಹೇಗೆ ಬದಲಾಯಿಸ್ತವೆ ಅನ್ನೋದನ್ನು ಬರಹದ ಮೂಲಕ ಎದೆ ಮುಟ್ಟೋದಿದೆಯಲ್ಲ, ಒಬ್ಬ ಅತ್ಯಂತ ಅದ್ಭುತ ಲೇಖಕನಿಗೆ ಮಾತ್ರ ಸಾಧ್ಯ. ನಮಸ್ಕಾರ ಸ್ವಾಮಿ, ಭಾಳ ಚೆನ್ನಾಗಿದೆ ಪುಸ್ತಕ. ನಿಜವಾಗ್ಲೂ ಹೇಳ್ತೀನಿ, ಆ ಪುಸ್ತಕ ಓದದೆ ಹೋದರೆ ನಾವೇನೋ ನಷ್ಟ ಮಾಡ್ಕೊಂಡಿದ್ದೀವಿ ಅಂತ. ನನಗನ್ಸೋ ಮಟ್ಟಿಗೆ ಮಹಾಭಾರತ ಎಷ್ಟು ಅಗದ್ರೂ ಮುಗಿಲಾರ್ದಂಥ ದೊಡ್ಡ ಸಂಪತ್ತು ನಮಗಿದೆ. ಅದು ಯಾವ ರೀತಿಯಿಂದ ನೋಡ್ತೀರ ಅದನ್ನು, ಕಾವ್ಯ ಅಂತ ನೋಡ್ತೀರಾ, ಇತಿಹಾಸ ಅಂತ ನೋಡ್ತೀರಾ. ವಿಚಿತ್ರ ಅಂದರೆ ಕವಿಯೂ ತಾನೇ ಆಗಿ ಅದರ ಮುಖ್ಯ ಪಾತ್ರಧಾರಿಯೂ ತಾನೇ ಆಗಿ ಬರೆಯುವಂಥದ್ದು ಭಾಳ ಕಷ್ಟದ ಕೆಲಸ. ಈ ಮಹಾಭಾರತ ಪೂರ್ತಿ ಇರೋದೇ ವ್ಯಾಸರ ಮಕ್ಕಳ ಕಥೆ, ಮೊಮ್ಮಕ್ಕಳ ಕಥೆ. ತನ್ನ ಕಣ್ಣು ಮುಂದೆ ಇಬ್ಬರು ಮೊಮ್ಮಕ್ಕಳು ಹೋರಾಡಿ ಸಾಯ್ತಾರೆ ಅನ್ನೋದನ್ನು ನಿಂತ್ಕೊಂಡು ನಿರ್ದಿಷ್ಟವಾಗಿ ಬರೆಯೋದಿದೆಯಲ್ಲ, ಅದ್ರ ಬಗ್ಗೆ ವ್ಯಾಸರಂಥ ಅಸ್ಖಲಿತ ಜ್ಞಾನಿಗೆ ಮಾತ್ರ ಸಾಧ್ಯ. ಅಂಥ ಕೃತಿ ಮಹಾಭಾರತ. ಆ ಕೃಷ್ಣ ಭಾರತ ನನ್ನ ಮನಸ್ಸಿನ ಗೆದ್ದುಬಿಡ್ತು. ತುಂಬ ಓದಿದೆ. ನಾನು ಹೆಂಡತಿ 2 ಸಲ ಫೋನ್ ಮಾಡಿಲ್ಲ, ಔಷಧಿ ತೊಗೊಳ್ಳಿ ಮರಿಬೇಡಿ, ಗಂಟ್ಲು ಇದಾಗ್ಬಿಟ್ಟಿದೆ ಪೂರ್ತಿ ಅಂತ. ಆದರೆ ಪುಸ್ತಕ ಓದುವಾಗ ಔಷಧಿ ನೆನಪಾಗಲಿಲ್ಲ ನನಗೆ, ಖಂಡಿತ ನೆನಪಾಗಲಿಲ್ಲ. ಅಷ್ಟು ಚಂದದ ಪುಸ್ತಕ. ಇನ್ನೂ ನಮ್ಮ ಜಗದೀಶ್ ಶರ್ಮಾ ಸಂಪವರಂತೂ ಅದ್ಭುತ. ಆ ಕುರುಕ್ಷೇತ್ರ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನಿಮಗವರು. 3 ದಿವಸದ ಕಥೆ ಅದು. ಇಡೀ ಪುಸ್ತಕ ಸುಮಾರು 140 ಪುಟ ಇರಬೇಕು. 3 ದಿವಸದ ಕಥೆ ಅದು. ಭೀಷ್ಮರು ಶರಶೈಯಲ್ಲಿ ಮಲಗಿದ್ದಾರೆ. ಮಲಗೋದ ಕಾರಣ ಎಷ್ಟು ಚಂದ ಗೊತ್ತಾ ಅದು. ಯುದ್ಧ ಮಾಡಿದ್ದಾರೆ ಹಿಂದಿನ ದಿವಸ. ಯುದ್ಧ ಮಾಡಿದಾಗ ಅರ್ಜುನ ಬಾಣ ಬಿಡ್ತಾ ಇದ್ದಾನೆ, ಭೀಷ್ಮರು ಜೋರಾಗಿ ತಾಗ್ತಾ ಇಲ್ಲ. ಯುದ್ಧದಲ್ಲಿ ಒಂದು ಪ್ರೀತಿ ಇದೆ, ಅಜ್ಜನಿಗೆ ಹೆಂಗೆ ಹೊಡೆಯೋದು ಬಾಣ ಅಂತ. ಆ ಜೋರು ಬರ್ತಾ ಇಲ್ಲ. ಭೀಷ್ಮರು ಜೋರಾಗಿ ಬಾಣ ಬಿಡ್ತಾ ಇದ್ದಾರೆ. ಕೃಷ್ಣನ ಕವಚ ಒಡೆದು ಹೋಗಿದೆ, ರಕ್ತ ಸುರಿತಾ ಇದೆ. ಹಣೆಗೊಂದು ಬಾಣ ಬಿತ್ತು ಕೃಷ್ಣನಿಗೆ. ಅಭಿಷೇಕ ಮಾಡಿದಾಗ ರಕ್ತ ದಳ ಇಳಿತಾ ಇದೆ ಕೃಷ್ಣನಿಗೆ. ತಿರುಗಿ ನೋಡ್ದ, ಏನು ಯುದ್ಧ ಮಾಡ್ತೀಯೋ ನೀನು, ಹೇಳಿ ಈ ರೀತಿ ಬಾಣ ಬಿಡೋದ, ನಾನೇ ಮಾಡ್ತೀನಿ ಇರು ಅಂತ ತಕ್ಕಂತ ಹಾರ್ಕೊಂಡ, ಚಕ್ರ ಹಿಡ್ಕೊಂಡು ಹೋದ. ಎಂಥ ಚಂದದ ಸನ್ನಿವೇಶ ವ್ಯಾಸರು ಸೃಷ್ಟಿ ಮಾಡೋದು. ಅಂದರೆ ಭೀಷ್ಮರ ಮೇಲೆ ಚಕ್ರ ಬಿಡೋಕ್ಕೆ ಹೋದ. ಪ್ರತಿಜ್ಞೆ ಮಾಡಿದ್ದೇನು ಮೊದಲು, ನಾನು ಆಯುಧ ಹಿಡಿಯೋಲ್ಲ ಅಂದಂಥ ಕೃಷ್ಣ. ಅವನ ಕಡೆ ಆಯುಧ ಹಿಡಿಸೇ ಬಿಡ್ತೀನಿ ಅಂತ ಭೀಷ್ಮರು ಪ್ರತಿಜ್ಞೆ ಮಾಡಿದ್ದಾರೆ. ಕೃಷ್ಣ ಚಕ್ರ ಹಿಡಿದದ್ದು ತನ್ನ ಪ್ರತಿಜ್ಞೆ ಮುರಿದೆ ಅಂತಲ್ಲ, ತನ್ನ ಭಕ್ತನಾದ ಭೀಷ್ಮನ ಪ್ರತಿಜ್ಞೆ ಹಾಳಾಗಬಾರ್ದು ಅಂತ. ಎಷ್ಟು ಕಾಳಜಿ ಅದರೊಳಗೆ. ನನ್ನ ಶಿಷ್ಯ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಕೃಷ್ಣನ ಕಡೆದ ಆಯುಧ ಹಿಡಿಸೇ ಬಿಡ್ತೀನಿ ಅಂತ, ಅದಕ್ಕೆ ಹಿಡಿಬೇಕು. ಯಾರಾದರೂ ಬಾಣ ಬಿಟ್ಟು ಅವ್ರ ಪ್ರೀತಿಯಿಂದ ಕರೀತಾರೇನ್ರಿ ಯಾರಾದರೂ ಯುದ್ಧದಲ್ಲಿ? ಭೀಷ್ಮ ಕೂಗ್ತಾನೆ, ಹೇ ಪುಂಡರೀಕಾಕ್ಷ, ಬಾರಯ್ಯ ಬಾರಪ್ಪ ಕೃಷ್ಣ, ಹೊಡೆಯೋ ನನ್ನ ಹೊಡೆಯೋ ಅಂತ ಕೇಳ್ಕೊತಾನೆ ಭೀಷ್ಮ. ಕೊನೆ ಕ್ಷಣದಲ್ಲಿ ನೋಡಿದ್ದು. ಆಮೇಲೆ ಮುಂದೆ ಕತೆ ಹೋಗುತ್ತೆ, ಅದು ಭೀಷ್ಮರು ಶರಶೈಯಲ್ಲಿ ಹೋದರು ಅಂತ. ಆದರೆ ಭೀಷ್ಮರು ಮಲ್ಕೊಂಡಾಗ ಶರಶೈಯಲ್ಲಿ ಅವ್ರು ದುಃಖ ಆಗಿರೋದು ಎದಕ್ಕೆ ಗೊತ್ತಾ? ಅವ್ರ ಕಣ್ಣು ಮುಂದೆ ಬರ್ತಿರುವಂಥ ಮಂದಹಾಸ ಬೀರುವಂಥ ಕೃಷ್ಣ ಅಲ್ಲ, ರಕ್ತಾಭಿಷೇಕ ಆಗ್ತಿರುವಂಥ ಕೃಷ್ಣ. ಅದು ಬೇಕಿಲ್ಲ ಅವರಿಗೆ. ಮಹಾರಾಯ ನಿನ್ನ ನಗುಮುಖ ತೋರ್ಸಪ್ಪ ನೀನು ಅಂತ ಕೇಳ್ಕೊಂಡು ಮಲ್ಕೊಂಡಿದ್ದಾರೆ. ಅಲ್ಲಿಂದ ಕತೆ ಶುರು ಆಗುತ್ತೆ. 11ನೇ ದಿವಸದ್ದು. ಎಂಥ ಕತೆ ಅದ್ಭುತ. ಮುಂದೆ 3 ದಿವಸ. ನನಗೆ ಅನಿಸೋ ಮಟ್ಟಿಗೆ ಹೇಳ್ತೀನಿ, ಮಹಾಭಾರತದ ಕ್ರಾಂತ ದೃಷ್ಟಿ ಬಹುಶಃ ಪ್ರಪಂಚದ ಯಾವ ಸಾಹಿತ್ಯದಲ್ಲೂ ಸಿಗಲಾರದು. ನಾನು ಪ್ರಪಂಚದ ಯಾವುದೇ ವೇದಿಕೆಯಲ್ಲಿ ಅಂತ ಹೇಳ್ತೀನಿ ಅದೇನೇ, ದರ್ ಇಸ್ ನೋ ಬುಕ್ ಕಂಪೇರ್ ಟು ಮಹಾಭಾರತ. ಹಿಂದೆ ಇರಲಿಲ್ಲ, ಮುಂದೆ ಬರೋಲ್ಲ, ನ ಭೂತೋ ನ ಭವಿಷ್ಯತಿ ಅಂತ ಹೇಳೋದಾದರೆ ಮಹಾಭಾರತಕ್ಕೆ ಒಂದೇ ಹೇಳಬೇಕಾದದ್ದು. ಅಂಥ ದೊಡ್ಡ ಕೃತಿ ಅದು. ಭೀಷ್ಮರು
ವೇದವ್ಯಾಸರು ಎಷ್ಟು ದೊಡ್ಡ ಲೇಖಕರು. ನಾವು ಲೇಖಕರು ಬರೆಯೋರು ತುಂಬ ವಿಚಾರ ಮಾಡಬೇಕಾಗತ್ತೆ. ಅದನ್ನು ದೊಡ್ಡ ಕ್ಯಾನ್ವಾಸ್, ಅದು ಹ್ಯೂಜ್ ಕ್ಯಾನ್ವಾಸ್. ಇಡೀ ಮಹಾಭಾರತವನ್ನಕ್ಕೆ ಸ್ಪೆಕ್ಟ್ರಮ್ ಕ್ರಿಯೇಟ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ವಿಷಯ ವೇದವ್ಯಾಸರು ಮರೆಯಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು ಮರೆಯಲ್ಲ. 2 ಯುದ್ಧ ನಡೆದಿದೆ. 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಗೆ, 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಗೆ. ಅಂದರೆ ಅವತ್ತು ಕೂಡ ಪಾಂಡವರ ಕಡೆ ಕಮ್ಮಿ ಜನನೇ, ಕೌರವರ ಕಡೆನೇ ಜಾಸ್ತಿ ಜನ. ಯುದ್ಧ ಆಗ್ತಾ ಇದೆ. ಆ ಸಪ್ಪಳ, ಆನೆಗಳದ್ದು ಗಲಾಟೆ, ಕುದುರೆಗಳದ್ದು, ಅದು ಶಂಖನಾದ ಮಾಡುವಂಥದ್ದು, ಒಂದು ಗಲಾಟೆ ಆಗ್ತಾಯಿದೆ. ಯುದ್ಧ ಪ್ರಾರಂಭ ಆಗುವಾಗ ಒಂದು ಸಣ್ಣ ಪಕ್ಷಿ ಬರುತ್ತೆ ಆಕಾಶದಲ್ಲಿ ಹಾರಿಕೊಂಡು. ಇಂಥ ಮಹಾಭಾರತದಲ್ಲಿ ಅಂಥ ಪ್ರಸಂಗ ಇರೋಕ್ಕೆ ಸಾಧ್ಯ ಇದೆಯಾ? ಪಕ್ಷಿ ಹಾರ್ಕೊಂಬರುತ್ತೆ. ಬೇಡತ್ತೆ, ಅಯ್ಯೋ ಅಯ್ಯೋ ಈ ಗಲಾಟೆ ನೋಡಿದರೆ ನನ್ನ ಪ್ರಳಯ ಆದಂಗೆ ಕಾಣುತ್ತೆ, ಜಗತ್ತು ಮುಳುಗಿ ಹೋಗಂಗೆ ಕಾಣಿಸುತ್ತೆ, ನಾನು ಮರದ ಪೊಟ್ರಿ ಒಳಗೆ 3 ತತ್ತಿ ಇಟ್ಟಿದ್ದೇನೆ, ಯಾರಾದರೂ ರಕ್ಷಣೆ ಕೊಡ್ಬೋದಾ ಅಂತ. ಯಾರಿಗೂ ಕೇಳಿಸಲ್ಲ ಧ್ವನಿ. ಅದು ಯಾರಿಗೆ ಕೇಳಿಸಿತು? ಕೃಷ್ಣನಿಗೆ ಕೇಳಿಸುತ್ತೆ. ಅದಕ್ಕೆ ಕೃಷ್ಣ ಅವನು ಭೀಮನ್ ಕರೆದು ಹೇಳ್ತಾನೆ, ನೋಡು ಆ ಪೊಟ್ರೆಯಲ್ಲಿ 3 ತತ್ತಿ ಇದ್ದಾವೆ, ಅದಕ್ಕೆ ರಕ್ಷಣೆ ಕೊಡು ಅಂತ. ಭೀಮ ಗಹಗಹಿಸಿ ನೆಗ್ತಾನೆ. ಇನ್ನು ಸ್ವಲ್ಪ ದಿವಸ ಹೋದರೆ ಈ ಭೂಮಿ ನೀರು ಕೂಡ ಕೇಳಲ್ಲ, ಅಷ್ಟು ರಕ್ತದಲ್ಲಿ ನೆಂದು ಹೋಗ್ತದೆ, ಅಂಥವ್ರು ತತ್ತಿಗೆ ರಕ್ಷಣೆ ಕೊಡಬೇಕಾ ಅಂತ. ಕೃಷ್ಣ ಹೇಳುವಂಥ ಮಾತು, ನೀವಾಗಲಿ ಕೌರವರಾಗಲಿ ದಾಯಾದಿಗಳು, ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾ ಇದ್ದೀರಿ, ನಿಮಗೆ ಶಿಕ್ಷೆ ಸಿಕ್ಕರೆ ನಷ್ಟ ಇಲ್ಲ, ನಿರಪರಾಧಿ ಪಕ್ಷಕ್ಕೆ ಶಿಕ್ಷೆ ಆಗಬಾರ್ದು, ಕೊಡು ಅಂತ. ಭೀಮ ತಾನು ಮಾಡೋ ಹಾಗೆ ದೊಡ್ಡ ದೊಡ್ಡ ಬಂಡೆಗಳನ್ನಿಟ್ಟು ರಕ್ಷಣೆ ಮಾಡ್ತಾನೆ. ಯುದ್ಧ ಆಗೋ ತನಕ ರಕ್ಷಣೆ ಮಾಡ್ತಾನೆ. ಯುದ್ಧ ಕೊನೆಗೆ ಮುಗಿದ ದಿವಸ, ಕೊನೆಗೆ ಭಾಳ ಚೆನ್ನಾಗಿದೆ, ಬರಬೇಕಾದ್ರೆ ಈ ಪಕ್ಷಿ ಹಾರ್ಕೊಂಬರುತ್ತೆ, ಮರಿಗಳಾಗಿದ್ದಾವೆ. ಯಾರು ರಕ್ಷಣೆ ಮಾಡಿದಿರಿ ಇದನ್ನು ಅಂತ ಅರ್ಜುನ ಕೇಳಿದ. ಕೃಷ್ಣ ಹೇಳ್ತಾನೆ, ನಿನ್ನನ್ನು ಯಾರು ರಕ್ಷಣೆ ಮಾಡಿದ್ರು ಅವನೇ ಅದನ್ನು ರಕ್ಷಣೆ ಮಾಡಿದ ಅಂತ. ಸಣ್ಣ ಸಣ್ಣ ಘಟನೆಗಳನ್ನು ವ್ಯಾಸರು ಮರೆಯೋಲ್ಲ. ಇನ್ನೊಂದು ನನಗೆ ಭಾಳ ತಟ್ಟಿದಂಥ ಪ್ರಸಂಗ ಅಂದರೆ, ಇನ್ನೇನು ಯುದ್ಧ ಮುಗಿಯೋಕ್ಕೆ ಬಂತು, ಅದು ಬಹುಶಃ ನೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೆ. ಮುಗಿಯೋಕ್ಕೆ ಬಂತು, ಗ್ಯಾರಂಟಿ ಆಯಿತು. ಅವಾಗೆಲ್ಲ ಯುದ್ಧ ಅಂದರೆ ಗೌರ್ಮೆಂಟ್ ಆಫೀಸ್ ಇದ್ದಂಗಿತ್ತು ಅನಿಸುತ್ತೆ. ಅಂದರೆ ಅದು 5 ಗಂಟೆಗೆ ಮುಗಿಯೋದು, ಸಾಯಂಕಾಲ ಕೂಡ ಚರ್ಚೆ ಮಾಡೋದು, ಮರುದಿವಸ ಕುದುರೆಗಳಿಗೆ ಔಷಧಿ ಹಚ್ಚೋದು, ಹಾಗೆ ಮಾಡ್ತಾಯಿದ್ರು. ಪಾಂಡವರಲ್ಲ ಇನ್ನು ಗೆಲುವು ಖಾತ್ರಿ ಆಗಿತ್ತು. ಅವ್ರ ಕಡೆ ಹೋದವರು 3 ಜನ ಹೋಗಿದ್ರು. ದುಷ್ಟದ್ಯುಮ್ನ ಹೋದ, ಅಭಿಮನ್ಯು ಹೋದ ಅಂತೆಲ್ಲ ಇತ್ತು. ಗೆಲ್ಲು ಗ್ಯಾರಂಟಿ ಆಗಿತ್ತು. ನಗ್ನಗ್ತಾ ಇದ್ರು. ಕೃಷ್ಣ ಮಾತ್ರ ಹುಬ್ಬು ಗಂಟು ಹಾಕೊಂಡು ಬಿಗಿ ಹಾಕಿ ಕೂತಿದ್ದಂತೆ. ದಿನ ಇವರಿಗೆ ಉತ್ತೇಜನ ಕೊಡುವಂಥ ಕೃಷ್ಣ ಅವತ್ತು ಮಾತ್ರ ತುಂಬ ಗಂಭೀರವಾಗಿ ಕೂತಿದ್ದಾನೆ. ಧರ್ಮರಾಜ ಕೇಳಿದ, ಯಾಕೆ ಕೃಷ್ಣ ನೀನು ಹೆಂಗೆ ಕೂತಿದ್ದೀಯಲ್ಲ ಅಂತ. ನೀವು ಮೂರ್ಖರಿದ್ದೀರಿ ಅಂದ. ನೀವು ಮೂರ್ಖರಿದ್ದೀರಿ, ಸೂರ್ಯಾಸ್ತ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನ ಇಲ್ಲ ನಿಮಗೆ ಅಂತಂದು. ಅವರೊಂದು ಅರ್ಜುನ ಸ್ವಲ್ಪ ಸಲಿಗೆ, ಸೂರ್ಯ ಅದೇನು ವಿಶೇಷ ಅಂದ. ದಿನಾಲೂ ಸೂರ್ಯೋದಯ ಆಗುತ್ತೆ, ದಿನ ಸೂರ್ಯಾಸ್ತ ಆಗುತ್ತೆ, ಇದೇನು ವಿಶೇಷ ಅಂತ. ಅವರು ಕೃಷ್ಣ ಹೇಳುವಂಥ ಮಾತು, ನಾನು ಈ ಸೂರ್ಯನ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಞಾನ ಸೂರ್ಯ ಭೀಷ್ಮ ಮುಣುಗ್ತಾ ಇದ್ದಾನೆ, ಉತ್ತರಾಯಣ ಪರ್ವಕಾಲ ಬರಲಿ ಅಂತ ಕಾದಿದ್ದಾನೆ. ನಿಮ್ಮ ಇಡೀ ಮನೆತನದಲ್ಲ, ಭಾರತದ ಇತಿಹಾಸ ಅವನ ಕಣ್ಣಲ್ಲಿದೆ. ಅವನ ಜ್ಞಾನ ವೃದ್ಧ, ಅವನು ಜ್ಞಾನ ಕಳ್ಕೊಂಡ್ಬಿಟ್ರೆ ಮುಂದೆ ಸಿಗಲ್ಲ ನಿಮಗೆ, ಕೂತಿದ್ದೀರಿ ಹೋಗ್ರಿ ಅವನ ಕಡೆ ಅಂತ. ಇವ್ರಿಗೆ ಹೆದರಿಕೆ, ತಾವೇ ಬಾಣ ಬಿಟ್ಟದ್ದು ಹೇಗೆ ಹೋಗೋದು ಅಂತ. ಕೃಷ್ಣನ ಪ್ರಜ್ಞೆ ಹೇಗಿದೆ ನೋಡಿ. ನನಗೆ ಹರೀಶ್ ಕುಮಾರ್ ಹೇಳಿದ್ದು ಭಾಳ ಇಷ್ಟ ಆಯ್ತು. ನನಗೆ ಯಾವಾಗಲೂ ಕಾಡುವಂಥದ್ದು 2 ಜ್ಞಾನದಲ್ಲಿ 2 ಭಾಗ ಇದೆ. ಒಂದು ಜ್ಞಾನ ಪ್ರಸಾರ ಮಾಡಲೇಬೇಕಾದದ್ದು, ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಮೊದಲೇದು ಜ್ಞಾನ ಸೃಷ್ಟಿ ಆಗಬೇಕಾದದ್ದು. ಸೃಷ್ಟಿ ಆದರೆ ತಾನೇ ಪ್ರಸಾರ ಮಾಡುವಂಥದ್ದು. ಕೃಷ್ಣನ ದೃಷ್ಟಿ ಯಾವಾಗಲೂ ಜ್ಞಾನ ಸೃಷ್ಟಿ ಕಡೆನೇ ಇದ್ದಂಥದ್ದು. ಕರ್ಕೊಂಡು ಹೋಗ್ತಾನೆ. ಅವ್ರು ಹೇಳ್ತಾನೆ, ನೋಡಿ ನಿನ್ನ ಮೊಮ್ಮಕ್ಕಳು ಬಂದಿದ್ದಾರೆ, ನೀನು ಹೇಳು, ನೀನು ಇರುವಂಥ ಜ್ಞಾನವನ್ನು ಕೊಡುವನು ಧರ್ಮರಾಜನಿಗೆ, ಮುಂದೆ ರಾಜ ಆಗೋವನು ಅಂತ. ನಾನೇನಪ್ಪ ಹೇಳಿ, ನೀನಿದೆಯಲ್ಲೋ ಹೇಳು ಅಂತಾನೆ. ಆಗ ಹೇಳ್ತಾನೆ, ನಾನು ಹೇಳೋದನ್ನು ಹೇಳಿಬಿಟ್ಟಿದ್ದೇನೆ ಅವನಿಗೆ 18 ಅಧ್ಯಾಯದಲ್ಲಿ ಮೊದಲೇ. ಇನ್ನೇನು ಹೇಳಬೇಕಾದದ್ದು. ಇದು ಕೃಷ್ಣನ ಕಾನ್ಷಿಯಸ್ನೆಸ್. ಜ್ಞಾನ ಹೋಗಬಾರ್ದು, ಯಾರ ಕಡೆಯಿಂದಾದರೂ ಆಗಲಿ, ತಾನೇ ಕೊಡಬೇಕು ಅಂತಿಲ್ಲ. ಅಂಥದ್ದನ್ನು ಎಷ್ಟು ಚೆಂದಾಗಿ ಸೊಗಸಾಗಿಟ್ಟಿದ್ದಾರೆ. ಆ 3 ದಿವಸದನ್ನು ತುಂಬ ಕಣ್ಣಿಗೆ ಕಟ್ಟುವಂಗಿದೆ. ಆ ಅಭಿಮನ್ಯುವನ ವಧೆ ಅಂತೂ ಅದ್ಭುತ. ಅರ್ಜುನ ಹೇಗೆ ತಾಳ್ಕೊಂಡ ಅನ್ನೋದನ್ನು, ಕೃಷ್ಣ ಸಮಾಧಾನ ಮಾಡಿದ ರೀತಿಯನ್ನು, ಆ 3 ದಿನ ಟೈಮ್ ಟೇಬಲನ್ನು ತುಂಬ ಚೆನ್ನಾಗಿ ಜಗದೀಶ್ ಶರ್ಮಾ ಸಂಪ ಅವರು ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕೃತಿ ಸರ್, ಕೃತಜ್ಞತೆಗಳು ಅದಕ್ಕೆ. ಇನ್ನು 2 ಪುಸ್ತಕ ನನಗಷ್ಟು ಹತ್ತಿರವಾದದ್ದಲ್ಲ. ಹಣಕಾಸಿನ ವಿಷಯ. ಮೇಷ್ಟ್ರುಗಳಿಗೆ ಏನು ಗೊತ್ತು ಹಣಕಾಸು? ನಾನು ಮೇಷ್ಟ್ರಾಗಿದ್ದವನು. ಆದರೆ ಅದು ಪುಸ್ತಕ ನೋಡಿದೆ, ರಂಗಸ್ವಾಮಿಯವ್ರ ಪುಸ್ತಕ ನೋಡಿದೆ. ಈ ಹಣಕಾಸು ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಅವನ್ನೇ ಮಾಡಿದ್ದೇನೆ ಸರ್. ಈ ಪುಸ್ತಕ ಒಂದು 10 ವರ್ಷ ಮೊದಲು ಬಂದಿದ್ದರೆ ಎಷ್ಟು ಉಪಯೋಗ ಆಗ್ತಿತ್ತು ನನಗೆ ಅಂತ. ನಾನು ಹೇಳಿದೆ, ಮೇಷ್ಟ್ರಿಗೆ ನಮ್ಗೆ ಹಣಕಾಸಿಂದ ಏನು ಸಂಬಂಧ ನಮಗೆ ಅಂತ. ಆದರೆ ಬದುಕಬೇಕಲ್ಲ, ಸಂಸ್ಥೆ ನಡಿಬೇಕಲ್ಲ, ಹಣಕಾಸು ಬೇಕಾಗತ್ತೆ. ಆ ತಪ್ಪುಗಳನ್ನು ಮಾಡಿದ್ದೇನೆ. ಈ ಬುಕ್ ಓದಿದರೆ ನನ್ನ
ಅಲ್ಲೊಂದು ಮಾತಿದೆ ಸಣ್ಣದು, ಬಹಳ ಇಮೋಷನಲ್ ಆಗಿ ಫೈನಾನ್ಸ್ ಡೀಲ್ ಮಾಡಬೇಡಿ ಅಂತ ಬರೆದಿದ್ದಾರೆ. ನಾನು ಹಾಗೆ ಮಾಡಿದ್ದು. ನನ್ನ ಶಿಷ್ಯ ಒಬ್ಬ ಸೂರತ್ತಲ್ಲಿ ಒಂದು ಸ್ಕೂಲ್ ಮಾಡಿದ್ದ, ನನ್ನ ಶಿಷ್ಯ, ನನ್ನ ಕಡೆ ಕಲ್ತವನು. ಅವನ ಮೇಲೆ ಪ್ರೀತಿ ತುಂಬ ನನಗೆ. ಅವ್ನು ಬಂದ, ಸರ್ ಒಂದು ಸ್ವಲ್ಪ ತೊಂದರೆ ಇದೆ ಸರ್, 3 ತಿಂಗಳು ನನಗೆ ಒಂಚೂರು ಹಣ ಬೇಕಾಗಿತ್ತು, ಯಾರ ಕಡೆ ಕೇಳ್ತೀರಾ ಅಂದ. ನಾನು ಯಾರನ್ನ ಕೇಳಪ್ಪ ಬೇಡ ಅಂಥೇಳಿ ನಮ್ಮ ತಂದೆದೇ ಒಂದು ಎಫ್ ಡಿ ಇತ್ತು, ಮುರಿಸಿ ಕಳಿಸ್ಬಿಟ್ಟೆ. ಅದನ್ನು ಪುಣ್ಯಕ್ಕೆ ನಾನು ಅವರು ಬರೆದಿದ್ದಾರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಕಮ್ಮಿ ಮಾಡಿ ಅಂತ ಬರೆದಿದ್ದಾರೆ. ನಾನು ಕ್ಯಾಶಲ್ಲಿ ಕಳಿಸ್ಲಿಲ್ಲ, ಅದನ್ನು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದೆ. ಇಮೋಷ್ನಲ್ ಮಾಡಿದ್ದದು. ಇಮೋಷ್ನಲ್ ಮಾಡಿದ್ದನ್ನು ನಾನು ಈಗ 8 ವರ್ಷದಿಂದ ಅನುಭವಿಸ್ತಾ ಇದ್ದೆ. ಆ ದುಡ್ಡು ಬಂದಿಲ್ಲ. ಬರೋಲ್ಲ ಅಂತ ಹೇಳಿಬೇಡಿ ಸ್ವಾಮಿ, ಹೆದರಿಕೆ ಆಗುತ್ತೆ, ಇವು ಬರೋಲ್ಲ ಅಂತ ಹೇಳಿಬಿಡ್ತಾರೆ. ನನಗೆ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ಆದ್ದರಿಂದ ನಮಗೂ ಬರ್ಬೋದು ಅಂತ ಆಸೆ ಇಟ್ಕೊಂಡಿದ್ದೀನಿ. ನೀನು ನನಗೆ ಆ ಕೋರ್ಟಿಗೆ ಹೋಗೋದು ಅದೆಲ್ಲ ಆಯಿತು. ನನಗೊಂದು ಖಾತ್ರಿ ಆಗಿದೆ, ಕೋರ್ಟಿಗೆ ಹೋದರೆ ಶ್ರೀಮಂತರಾಗೋರು ವಕೀಲರು ಮಾತ್ರ, ಇಬ್ಬರು ಅಲ್ಲ. ಆದ್ದರಿಂದ ಹಾಗಾಗಿ ಹಣಕಾಸಿನ ವಿಷಯ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇನ್ನೊಂದು ನಮ್ಮ ಅತ್ಯಂತ ಪ್ರಿಯರಾದಂಥ ಸತ್ಯೇಶ್ ಬೆಳ್ಳೂರವ್ರು ಬರೆದಂಥದ್ದು, ಹಣ ಅಂದರೆ ಸಮಯ ಅಂತ. ನಾವು ಸಮಯವನ್ನು ಹೇಗ್ಯಾಗೋ ಖರ್ಚು ಮಾಡಿಬಿಡ್ತೀವಿ, ಆ ಹಣ ಪೋಲಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ ಬುಕ್ ಗೊತ್ತಾ ಅದು. ಅವ್ರ ಬರವಣಿಗೆ ಭಾಳ ಇಷ್ಟ ನನಗೆ, ತುಂಬ ಚೆಂದ ಬರೀತಾರೆ, ಮಾತಾಡೋದು ಹಾಗೆ ಇರುತ್ತೆ ಅದು. ಹಣ ಇಸ್ಕೊಳ್ಟು ಸಮಯ ಅಂತ ಬರೆದಿದ್ದಾರಲ್ಲ, ತುಂಬ ಚೆಂದದ ಪುಸ್ತಕ. ಅದು ಇನ್ನೊಂದು 2 ಸಲ ಓದ್ತೀನಿ ಸರ್ ನಾನು, ಯಾಕಂದರೆ ನಮಗೆ ಒಂದು ಹೇಳಿಬಿಡ್ಲ ಒಂದು 2 ನಿಮಿಷ. ನಾವು ಸಾಮಾನ್ಯ ಒಂದು ಕಂಪ್ಲೇಂಟ್ ಎಲ್ಲರೂ ಹೇಳೋದು, ಟೈಮೇ ಇಲ್ಲ ರೀ ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಹೆಂಗೆ ಟೈಮ್ ಇಲ್ಲ ಅಂತಾರೆ ಅಂತ. ಎಷ್ಟೊಂದು ಟೈಮ್ ಇದೆ ಗೊತ್ತಾ. ನಾನು ಎಲ್ಲರೂ ಕೇಳೋದು ಇದೊಂದು, ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ಟೈಮ್ ಇದೆಯಪ್ಪ ದಿವಸಕ್ಕೆ? 24 ತಾಸು. ನಿಮಗೂ 24 ತಾಸೇ ಅಲ್ವಾ? ಒಬ್ಬ ಪ್ರಧಾನಮಂತ್ರಿ 24 ತಾಸಲ್ಲಿ ಇಷ್ಟೊಂದು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ ಅಲ್ವಾ? ನಾನು ಹೇಳೋದು ಇಷ್ಟೇ, ಇಫ್ ಯು ಡೋಂಟ್ ಪ್ರಯಾರಿಟೈಸ್ ಯುವರ್ ಟೈಮ್ ಯು ಕಾಂಟ್ ಡೂ ಥಿಂಗ್ಸ್. ಸಮಯ ಇಲ್ಲ ಅನ್ನೋದು ನೆಪ, ಅದಷ್ಟೇ. ಅದಕ್ಕೆ ಹೇಳ್ತಾರೆ, ಬಿಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ಹಾಗೆ ಸಮಯವನ್ನು ಹೇಗೆ ಯೋಜನೆ ಮಾಡ್ಕೋತೀವಿ ಅಂತ ಯೋಜನೆ ಮಾಡ್ಕೊಳ್ಳೋದು ಸಮಯ ಪೋಲಾಗಿ ಹೋಗುತ್ತೆ. ನಾನು ಕಲಿಸಿದವರು KS ಬಣಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್, ನ್ಯೂರಾಲಜಿಸ್ಟ್. ಅವರು ನಿಮ್ಯಾನ್ಸಲ್ಲಿದ್ದರು, ಡೈರೆಕ್ಟರ್ ಆಗಿದ್ದವರು. ಅವ್ರು ನೋಡಿರಲಿಲ್ಲ ನಾನು, ನನಗೊಂದು ಅನಾಹುತ ಆಗಿತ್ತು. ನಾನು ಸಣ್ಣ ವಯಸ್ಸಿಗೆ ಪ್ರಿನ್ಸಿಪಾಲ್ ಆಗಿಬಿಟ್ಟು, ಅವನು 28 ವರ್ಷಕ್ಕೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ. ಅಗಸ ಹೊಸದಲ್ಲಿ ಎತ್ತೆತ್ತಿ ಹೋಗೋದ ಅಂತಾರಲ್ಲ ಹಾಗೆ. ನಾನು ಶಿಕ್ಷಣ ಬದಲಾಯಿಸ್ಬಿಡ್ತೀನಿ ಅಂತ ಅಂದ್ಕೊಂಡು ಏನೋ ಅಂತ ಕೆಲಸ ಮಾಡ್ತಾಯಿದ್ದೆ. 2ನೇ ವರ್ಷ ನಾನು 2 ಕೈಗೆ ಒಂದು ದಿವಸ ಬೆಳಗ್ಗೆ ಎದ್ದಾಗ 2 ಕೈ ಕಂಟ್ರೋಲ್ ಇಲ್ಲ, ನನಗೆ ಸ್ಪರ್ಶನೇ ಇಲ್ಲ, ಸೆನ್ಸೇಷನೇ ಇಲ್ಲ. ಏನು ಗಾಬರಿ ಆಯಿತು ಅಂತ ನಾನು ಅತ್ಯಂತ ಬೇಕಾದವ್ರೊಬ್ಬರು ಡಾಕ್ಟ್ರು, ಕಾರ್ಡಿಯಾಲಜಿಸ್ಟ್, ಅವರು ಬರೀ ಫೇಮಸ್ ಮ್ಯಾನ್. ಅವ್ರ ಮನೆಗೆ ಬಂದು ಕರ್ಕೊಂಡು ಹೋದರು. ನಾನು ಯಾರ ಕಡೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೋದ ತಕ್ಷಣ ತಲೆಗೆಲ್ಲ ಪ್ಲಗ್ ಹಾಕ್ಬಿಟ್ಟು ಈಜಿ ಎಲ್ಲ ಮಾಡಿದ್ರು, ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್ ಎಲ್ಲ ಮಾಡಿದರು, ಟೆಸ್ಟ್ ಎಲ್ಲ ಮಾಡಿ ರಿಪೋರ್ಟ್ ಮಾಡಿಕೊಟ್ರು. ನಾನು ಕರ್ಕೊಂಡೋಗಿ ಬೇರೆ ಫೇಮಸ್ ಡಾಕ್ಟ್ರ್ ಕಡೆ ಹೋಗಿ ಏನು ಕರ್ಕೊಂಡು ಹೋದರು. ಅಲ್ಲಿ ಕೂತಿದ್ರಪ್ಪ ಮಣಿ, ಫಸ್ಟ್ ಟೈಮ್ ನೋಡಿದ್ದವ್ರನ್ನ. ಕಪ್ಪು ಮನುಷ್ಯ, ತೆಳ್ಳಗಿನ ಮನುಷ್ಯ, ಚಪ್ಪಲಿ ಹಾಕ್ಕೊಂಡಿದ್ದಾರೆ. ನನಗೆ ಡಾಕ್ಟರ್ ಅಂದರೆ ಒಂದು ಕಲ್ಪನೆ ಇರುತ್ತೆ, ಸ್ಮಾರ್ಟ್ ಆಗಿರಬೇಕು, ಒಂದು ಏಪ್ರನ್ ಹಾಕ್ಕೊಂಡಿರಬೇಕು, ಒಂದು ಸ್ಟೆಥೋಸ್ಕೋಪ್ ಇರಬೇಕು, ಏನೇನೋ ಕಲ್ಪನೆ ಇರುತ್ತಲ್ಲ. ಇವ್ರು ಯಾವುದಕ್ಕೂ ಹೊಂತಿರಲಿಲ್ಲ. ಅಲ್ಲಿ ಕೂತಿದ್ರು. ಹೇಗೆ ಒಂದು ಕಾಲನ್ನು ಕುರ್ಚಿ ಮೇಲೆ ಇಟ್ಕೊಂಡು ಕೂತಿದ್ದಾರೆ, ಚಪ್ಪಲಿ 2 ಕೆಳಗೆ ಬಿಟ್ಟಿದ್ದಾರೆ. ಮುಂದೊಂದು ಸಣ್ಣ ಟಿಪ, ಅದು ಮುಂದೆ ನನ್ನ ಕೂಡಿಸಿದ್ರು. ಆ ಫೈಲ್ ತಂದು ಕೊಟ್ಟರು. ಆ ಫೇಮಸ್ ಡಾಕ್ಟ್ರ್ ಕರ್ಕೊಂಡು ಹೋಗಿದ್ರಲ್ಲ ನನ್ನ, ಇವರು ಕರ್ಜಿಗೆ ಅವರು, ಹೀಗೆ ನನ್ನ ಬಗ್ಗೆ ಒಂದು ಒಳ್ಳೆ ಮಾತು, ಇಗೋ ನಾವು ಅಂದರು. ಅವ್ರನ್ನೇನು ಹೊರಗೆ ಹಾಕ್ಬಿಟ್ರು. ಫೈಲ್ ನೋಡ್ತಾ ಇದ್ರು. ನೋಡ್ಬಿಟ್ಟು ನಾನು ನೋಡಿ, ಈ ಕಟ್ಕಟ್ಟೆ ಇಂಥ ಕೈದಿಗಳನ್ನು ಕೇಳ್ತಾರಲ್ಲ, ಏನು ಹೆಸರು ಅಂದರು. ಹೆಸರು ಹೇಳಿದೆ. ಬರೆದಿದ್ದಾರೆ ಇಲ್ಲಿ ಅಂತ. ಮತ್ತು ಕೇಳೋದು ಯಾಕೆ ನನ್ನ? ಆಮೇಲೆ 2ನೇ ಮಾತು, ಏನು ಪ್ರಾಬ್ಲಮ್ಮು ಅಂದರು. ನನ್ನ ಕೈ ಸ್ಪರ್ಶ ಇಲ್ಲ ಅಂತ. ಬರೆದಿದ್ದಾರೆ. 2 ನಿಮಿಷ ನೋಡಿಬಿಟ್ಟು ಮೇಲೆ ನೋಡಿದರು. ಅಲ್ಲೊಂದು ನೆಹರು ಫೋಟೋ ಹಾಕಿದ್ರಪ್ಪ, ಅದು ಯಾಕೆ ಹಾಕಿದ್ರೋ ಗೊತ್ತಿಲ್ಲ. ಜವಾಹರ್ಲಾಲ್ ನೆಹರು ಫೋಟೋ ಇತ್ತು. ಯಾರದು ಅಂತ ಕೇಳಿದರು. ಇನ್ಸಲ್ಟ್ ಅಲ್ಲೇನ್ರಿ, ನಾ ಕಾಲೇಜಿನ ಪ್ರಿನ್ಸಿಪಾಲ್ ಆದವನು, ಸಣ್ಣ ಮಕ್ಕಳಿಗೆ ಚಾಚಾ ನೆಹರು ಅಂತಾರಪ್ಪ. ನಾನು ಏನು ಚಿತ್ರ, ನೆಹರು ಅವರು ಅಂದೆ. ಓಹೋ, ಯು ನೋ ಸೋ ಮಚ್, ವೆರಿ ಗುಡ್, ವಾಟ್ ವಾಸ್ ಈ ನೆಕ್ಸ್ಟ್, ಅವ್ರು ಏನಾಗಿದ್ದರು ಅಂತ ಕೇಳಿದರು. ನಂದೆ ಭಾರತದ ಪ್ರಧಾನಮಂತ್ರಿ, ಮೊದಲೇ ಪ್ರಧಾನಮಂತ್ರಿ ಅವರು ಅಂದೆ. ಓಹೋ, ಯು ನೋ ಸೋ ಮಚ್, ವೆರಿ ಗುಡ್, ಯು ನೋ ಅಬೌಟ್ ಈಸ್ ಚಿಲ್ಡ್ರನ್ ಅಂದರು. ನನಗೆ ತಲೆ ಬಿಸಿ ಆಗ್ತಾಯಿತ್ತು. ನನಗೆ ಕೈ ಚಿಂತೆ, ಇವರೇನೋ ನೆಹರು ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಐ ಡೋಂಟ್ ನೋ ಅಬೌಟ್ ಚಿಲ್ಡ್ರನ್ ಸರ್, ಐ ನೋ ಓನ್ಲಿ ಅಬೌಟ್ ದ ಡಾಟರ್ ದಟ್ ಹಿ ಹ್ಯಾಡ್ ಐ ಡೋಂಟ್ ಡಾಟರ್ ಕಾಲ್ಡ್ ಇಂದಿರಾ ಗಾಂಧಿ ಅಂದೆ. ಓ, ಯು ನೋ ಅಬೌಟ್ ಹರ್, ವಾಟ್ ವಾಸ್ ಶಿ ಅಂದರು. ಶಿ ವಾಸ್ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದೆ. ಯು ನೋ ಅಬೌಟ್ ಇಂದಿರಾ ಗಾಂಧಿ, ವಾಟ್ ಅಬೌಟ್ ಅವರ್ ಫ್ಯಾಮಿಲಿ ಅಂದರು. ನನಗೆ ತುಂಬ ರೇಗ್ತಾ ಇತ್ತು ಸರ್ ಒಳಗಡೆ. ನನಗೆ ಆತಂಕ ಆಗಿದೆ. ಈಗ ಆಗಿ 2 ತಾಸಾಗಿದೆ ಸರ್, ಕೈ ಸ್ಪರ್ಶ ಇಲ್ಲ ನನಗೆ, ಏನಾಯ್ತಪ್ಪ ಹಣೆ ಬರ ಅಂತ ಗೊತ್ತಿಲ್ಲ. ಈ ಮನುಷ್ಯ ಕೇಳ್ತಾ ಇದ್ದಾರೆ. ಕೊನೆ ನಾನೇ ಹೇಳಿಬಿಟ್ಟೆ, ಎಲ್ಲ ಪ್ರಶ್ನೆ ಹೇಳಿಬಿಡ್ತೀನಿ. ಸರ್, ಆಕೆ ಹೆಸರು ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಪ್ರಿಯದರ್ಶಿನಿ. ಫಿರೋಜ್ ಶಾ ಗಾಂಧಿ ಮದುವೆ ಆದದ್ರಿಂದ ಆಕೆ ಇಂದಿರಾ ಗಾಂಧಿ ಆದರು. ಅವ್ರಿಗೆ 2 ಮಕ್ಕಳು,
ಎಲ್ಲ ಹೇಳಿದೆ, ರಾಜೀವ್ ಸಂಜಯ್ ಅಂತ ಅವರಿಬ್ಬರು ಹೆಂಡಂತ ಹೆಸರು, ಮಕ್ಕಳ ಹೆಸರು ಎಲ್ಲ ಹೇಳ್ಬಿಟ್ಟು ಇನ್ನೇನಾದರೂ ಬೇಕಾ ಅಂತ ಕೇಳಿದೆ. ಪ್ರಶ್ನೆ ಕೇಳೋದು ಉತ್ತರ ಕೊಡೋದು ಯಾಕೆ, ನಾನೇ ಕೊಟ್ಟರಾಯ್ತಲ್ಲ. ಓ ಮೈ ಗಾಡ್, ಯು ನೋ ಸೋ ಮಚ್ ಅಬೌಟ್ ದ ಫ್ಯಾಮಿಲಿ ಅಂತ ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದರು. ಆ್ಯಂಡ್ ವಾಟ್ ಈಸ್ ಇಂದಿರಾ ಗಾಂಧಿ ಸನ್ ಡೂಯಿಂಗ್ ನಾವು ಅಂದರು. ಆವಾಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಹೀ ಇಸ್ ದ ಪ್ರೈಮ್ ಮಿನಿಸ್ಟರ್ ನಾವು ಅಂದೆ. ಹೌ ಓಲ್ಡ್ ಈಸ್ ಹಿ ಅಂದರು. ಇರ್ಬೋದು 40-45 ವರ್ಷ ಇರಬೇಕು ಅಂತಂದೆ. ಡು ಯು ನೋ ಇಂಟ್ರೆಸ್ಟಿಂಗ್ ಅಂದರು. ವಾಟ್ ಈಸ್ ದ್ಯಾಟ್? ಹಿ ಟೇಕ್ಸ್ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್ ಅಂದರು. ಹಿ ಮಸ್ಟ್ ಬಿ ಟೇಕಿಂಗ್ ಸರ್, ಈಸ್ ಎ ಹ್ಯೂಮನ್ ಬೀಯಿಂಗ್ ಅಂದೆ. ನಾಟ್ ಓನ್ಲಿ ದ್ಯಾಟ್, ಹಿ ಟೇಕ್ಸ್ ಲಂಚ್ ಆ್ಯಂಡ್ ಡಿನ್ನರ್ ಆಲ್ಸೋ ಅಂದರು. ನನಗೆ ಎಲ್ಲೋ ಹೋಗ್ತಾ ಇದೆ ಅನಿಸ್ತು. ಸರ್, ಹಿ ಈಸ್ ಎ ಹ್ಯೂಮನ್ ಬೀಯಿಂಗ್, ದೇರ್ ಫಾರ್ ಹಿ ಮಸ್ಟ್ ಬಿ ಹ್ಯಾವಿಂಗ್ ಆಲ್ ದ್ಯಾಟ್ ಅಂದೆ. ಎದ್ದು ನಿಂತ್ಕೊಂಡ್ಬಿಟ್ರು. ದೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮ್ಯಾನ್ ಅಂದರು. ಪ್ರಾಬ್ಲಮ್ ಈಸ್ ಹ್ಯಾಂಡ್ಸ್. ನೋ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಸಿಟ್ ಡೌನ್, ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ನಂತರ ನ್ಯೂರಾಲಜಿಸ್ಟ್ ಬಂದ್ರಪ್ಪ. ನನಗೆ ಹೇಳಿದರು, ಸ್ವಾಮಿ ನಿಮ್ಮ ಹಣೆ ಬಾರ ಏನಾಗಿದೆ ಗೊತ್ತಾ, ಎನಿಮಿ ಆಗಿದೆ ನಿಮಗೆ. ಯುವರ್ ಎನಿಮಿಕ್ ಎಟ್ 4.1, 11 ಇರಬೇಕಾದ್ರೆ 4 ಸತ್ತು ಹೋಗ್ಬೇಕಾಗಿತ್ತು, ನೀನು ಬದುಕಿದ್ದೆ ಆಶ್ಚರ್ಯ ನಿನಗೆ. ಇನ್ನೊಂದು ಹೇಳಿದ್ರು ಅವ್ರು, ಎಷ್ಟು ಚಂದ ಹೇಳಿದ್ರು, ಪವರ್ ಇಷ್ಟಿದೆಯಪ್ಪ ಬೆಂಗಳೂರಿಗೆ, ಕಮ್ಮಿ ಆಗುತ್ತೆ, ಏನು ಮಾಡ್ತೀವಿ, ರಾಜಾಜಿನಗರ ಬಂದು ಮಾಡಿ ಜಯನಗರಕ್ಕೆ ಕೊಡೋದು, ಜಯನಗರ ಬಂದು ಮಾಡಿ ಆ ಏರಿಯಾಕ್ಕೆ ಕೊಡೋದು, ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಬ್ರೈನು ಹಾಗೆ ಮಾಡುತ್ತೆ. ನಿನ್ನ ಎನರ್ಜಿ ಎಷ್ಟು ಲೋ ಆಗಿದೆ ನಿಂದು ಅಂದರೆ, ಫಾರ್ಚುನೇಟ್ಲಿ ಫಾರ್ ಯು ಇಟ್ ಈಸ್ ಅಫೆಕ್ಟೆಡ್ ಯುವರ್ ಹ್ಯಾಂಡ್ಸ್. ಇಫ್ ಇಟ್ ಟಚ್ಡ್ ಯುವರ್ ನರ್ವಸ್ ಸಿಸ್ಟಮ್ ವುಡ್ ಹ್ಯಾವ್ ಬಿನ್ ಡೆಡ್ ಬೈ ದಿಸ್ ಟೈಮ್ ಅಂತ ಹೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು. ಹೀ ಬಿಕೇಮ್ ಮೈ ಗಾಡ್, ಐ ಟೆಲ್ ಯು. ಹಿ ಟುಕ್ ಕೇರ್ ಆಫ್ ಮೀ. ನಿಮ್ಗೆ ಗೊತ್ತಿರ್ಬೋದು ಬಹುಶಃ, ಎಪಿಲೆಪ್ಸಿ ಮೇಲೆ ಬಹುದೊಡ್ಡ ಕೆಲಸ ಮಾಡಿದೆ ಪ್ರಪಂಚದಲ್ಲಿ ಅಂದರೆ ಕೆ ಎಸ್ ಮಣಿಯವರು. ಅವ್ರ ಜೊತೆಗೆ ಎಷ್ಟು ಕಡೆ ಅಡ್ಡಾಡಿದ್ದೇನೆ, ಹಳ್ಳಿಗೆ ಹೋಗಿದ್ದೇನೆ ಅವ್ರ ಜೊತೆಗೆ ಎಪಿಲೆಪ್ಸಿ ಬಗ್ಗೆ ಪ್ರಚಾರ ಮಾಡೋದಕ್ಕೆ. ಆಮೇಲೆ ನಾನು ಅವ್ರು ಒಂದು ಮಾತು ಅದೇ ಕೇಳಿದ್ರು ಅವ್ರಿಗೂ, ಇಫ್ ರಾಜೀವ್ ಗಾಂಧಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಇನ್ 24 hours, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮ್ಯಾನ್? ಯು ಡೋಂಟ್ ನೋ ಹೌ ಟು ಡೆಲಿಗೇಟ್ ವರ್ಕ್. ಎಷ್ಟು ಚೆಂದ ಕಲಿಸಿದ್ರು ಗೊತ್ತಾ. ಅದಕ್ಕೆ ಅನಿಸ್ತು ನನಗೆ, ಸತ್ಯೇಶ್ ಬೆಳ್ಳೂರವ್ರ ಮಾತು ಓದಿದಾಗ, ಸಮಯ ಅಂದರೆ ಹಣ ಕರೆಕ್ಟು, ಸಮಯ ಅಂದರೆ ಬದುಕು ಹೌದು. ಸಮಯ ಸರಿಯಾಗಿ ಬದುಕೋಕ್ಕಾಗದೆ ಹೋದರೆ ನಾವು ಸೋತು ಹೋಗ್ತೀವಿ. ಅವ್ರು ಇನ್ನೊಂದು ಪುಸ್ತಕ ಅಂತೂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ತುಂಬ, ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದ್ದಿದ್ದು. ಅವ್ರ ಬಗ್ಗೆ ತುಂಬ ನಾನು ಕೇಳಿದ್ದು ಪುಸ್ತಕ ಓದಿದ್ದರಿಂದಲ್ಲ. ನಾನು ವಿದ್ಯಾವರ್ಧಕ ಸಂಘದಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ 72ನೇ ಇಸ್ವಿಗೆ ನಮ್ಮಲ್ಲಿ ಪಾರ್ಥಸಾರಥಿ ಅಂತ ಒಬ್ಬರಿದ್ದರು. ದ ಮ್ಯಾನ್ ಹೂ ಲಿವ್ಡ್ ಸುಭಾಷ್ ಚಂದ್ರ ಬೋಸ್. ಆ ಪರ್ಲ್ ಹಾರ್ಬರ್ ಬಾಂಬಿಂಗ್ ಆದಾಗ ಅಲ್ಲಿದ್ದಂಥ ಮನುಷ್ಯ, ಭಾರತದ ಮೊದಲನೇ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಚೀಫ್ ಇಂಜಿನಿಯರ್ ಆಗಿದ್ದ ಮನುಷ್ಯ ಪಾರ್ಥಸಾರಥಿ. ನೆಹರೂರವರಿಗೆ ಡಿಯರ್ ಪಂಡಿತ್ಜಿ ಅಂತ ಕೈಯಿಂದ ಪತ್ರ ಬರೀತಿದ್ರು, ಅಷ್ಟು ದೊಡ್ಡ ಮನುಷ್ಯ. ಅವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳಬೇಕು ನಮಗೆ. ಅವ್ರು ಹೇಳೋರು, ಬಿಹಾರಕ್ಕೆ ಹೋದ್ರಂತೆ, ಹೋದಾಗ ಅವ್ರು ಯೂಶ್ವಲ್ 3 piece ಸೂಟ್ ಹಾಕ್ಕೊಂಡೆ ಹೋಗ್ಬೇಕಲ್ಲ. ಆ ಚೀಫ್ ಸೆಕ್ರೆಟರಿ ಏನೋ ಅವಾಗ ನೈಲಾನ್ ಭಾಳ ಫೇಮಸ್ ಆಗಿತ್ತಂತೆ, ನೈಲಾನ್ ಹಾಫ್ ಶರ್ಟ್ ಹಾಕ್ಕೊಂಡು ಫ್ಯಾಷನ್ ಅಂತ ಬಂದಿದ್ದರಂತೆ. ಏರ್ಪೋರ್ಟ್ಗೆ ಹೋದಾಗ ರಿಸೀವ್ ಮಾಡಿದ್ದಾರೆ ಇವ್ರನ್ನ. ಇವ್ರು ನೋಡ್ತಾನೇ ಇಲ್ಲ ಅವ್ರನ್ನ. ಆ ಚೀಫ್ ಸೆಕ್ರೆಟ್ರಿ ಬೊಕ್ಕೆ ಕೊಡ್ತಾನೆ ಇದ್ದಾರೆ ಇವರಿಗೆ. ಓಕೆ 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 ಅಂತ ಹಿಂಗೆ ಹೋಗ್ತಾ ಇದ್ರಂತೆ. ದೆನ್ ಸರ್, ಐ ಆಮ್ ದಿ ಚೀಫ್ ಸೆಕ್ರೆಟರಿ. ಓ, ಯು ಆರ್ ದ ಚೀಫ್ ಸೆಕ್ರೆಟರಿ, ಐ ಥಾಟ್ ವಾಸ್ ಅಡ್ರೆಸ್ಸಿಂಗ್ ಎ ಬಂಚ್ ಆಫ್ ಸ್ಕೂಲ್ ಬಾಯ್ಸ್ ಅಂದ್ರು. ಅಲ್ಲೂ ಕೂಡ ಡ್ರೆಸ್ ಬಗ್ಗೆ ಪರ್ಟಿಕ್ಯುಲರ್ ಹಾಗೇ ಇರಬೇಕಾದದ್ದು. ನನಗೆ ಗುಂಡಪ್ಪನವರು ಎಷ್ಟು ಬರೆದಿದ್ದಾರೆ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಅವ್ರ ಬಗ್ಗೆ, ಅದ್ಭುತಪ್ಪ. ಅದು ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಬರಿತಾ ಇದ್ರೆ ಅದೊಂದು ಪುಸ್ತಕ ಆಗ್ಬೋದು, ಅಷ್ಟು ಚೆನ್ನಾಗಿದೆ. ಗುಂಡಪ್ಪನವ್ರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಎಷ್ಟು ಚೆಂದ ನೆನೆಸ್ಕೊಂಡಿದ್ದಾರೆ. ಗುಂಡಪ್ಪನವ್ರಿಗೆ ಅವರೇ ಸರಿ. ನಾಳೆ ನಿಮ್ಮ ಮನೆಗೆ ಬರ್ತೀನಿ ಅಂದರು ವಿಶ್ವೇಶ್ವರಯ್ಯನವರು ಗುಂಡಪ್ಪನವ್ರಿಗೆ. ಗುಂಡಪ್ಪನವ್ರು ಒಬ್ಬರೇ ಅನಿಸುತ್ತೆ ಪ್ರಪಂಚದಲ್ಲಿ ಹಂಗೆ ಹೇಳಿದ್ದು, ನೀವು ಬರಬೇಡಿ ನಮ್ಮ ಮನೆಗೆ, ಯಾಕಂದರೆ ನೀವು ನಮ್ಮ ಮನೆಗೆ ಬರೋದು, ನಮ್ಮ ಮೆಟ್ಲುಗಳು ಸರಿಯಾಗಿಲ್ಲ, ಒಂದು 4 ಇಂಚಿದೆ, ಒಂದು 6 ಇಂಚಿದೆ, ನೀವು ಹಾಗಲ್ಲ ದೊರೆಯೋಕ್ಕಾದದ್ದು, ಎಲ್ಲ ಸರಿಯಾಗಿರಬೇಕಾಗಿತ್ತು ಅಂತೀರಿ. ನಿಮ್ಮ ಮನೆಗೆ ಬಂದ ನಿಮ್ಮ ಕೂಡ್ಸೋಕೆ ಒಳ್ಳೆ ಕುರ್ಚಿ ಇಲ್ಲ ನಮ್ಮ ಮನೇಲಿ, ನಿನ್ನ ವ್ಯವಹಾರ ಜ್ಞಾನ ಇಲ್ಲ ಅಂತ ಬೈತೀರಿ, ಅದೆಲ್ಲ ಯಾಕೆ ಬೇಕು, ನಾನೇ ನಿಮ್ಮ ಕಡೆ ಬಂದುಬಿಡ್ತೀನಿ ಅಂತ. ಗುಂಡಪ್ಪ ಎಂಥದ್ದು ಕಾಂಬಿನೇಷನ್ ಸರ್ ಅದು. ಅವ್ರ ಬಗ್ಗೆ ತುಂಬ ಚಂದದ ಪುಸ್ತಕ ಬರೆದಿದ್ದಾರೆ, ಸಣ್ಣ ಪುಸ್ತಕ. ಸ್ಟಾರ್ಟಿಂಗ್ ವಿತ್ ದ್ಯಾಟ್ 70 ರೂಪಾಯಿ ಕೊಡೋದು, ಕಟ್ ಮಾಡಿದ್ದು 30 ರೂಪಾಯಿ ಕಟ್ ಮಾಡಿದ್ದು, ತುಂಬ ಚೆನ್ನಾಗಿರುವಂಥ ಘಟನೆಗಳನ್ನು ಬರೆದಿದ್ದಾರೆ. ಇನ್ನು ನಮ್ಮ ಇವ್ರದಂತೂ ವಿರೂಪಾಕ್ಷ ದೇವ್ರ ಮನೆಯವ್ರದಂತೂ ಪುಸ್ತಕ, ನಾನು ಅಭಿಮಾನಿ ಅವರೊಳಗೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನಗೆ ಹತ್ತಿರವಾದಂಥದ್ದು ಅದು, ಮಕ್ಕಳಿಗೆ ಹೇಳುವಂಥದ್ದು, ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ ಹೇಳುವಂಥದ್ದು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬ್ಲೂಮ್ ಅಂತ, ಇಂಗ್ಲೆಂಡಲ್ಲಿದ್ದಾನೆ, ಆಕ್ಸ್ಫರ್ಡಲ್ಲಿ ಪಾಠ ಮಾಡ್ತಿದ್ದ. ನಾನು ಪ್ರತಿ ಸಲ ಆಕ್ಸ್ಫರ್ಡ್ಗೆ ಹೋದಾಗ ಅವನ ಜೊತೆಗೆ ಇರ್ತಿದ್ದೆ. ಅವನು ಹೇಳ್ತಾನೆ, ಬಿಫೋರ್ ಐ ಗಾಟ್ ಮ್ಯಾರಿಡ್ ಐ ಹ್ಯಾಡ್ 6 ಥಿಯರೀಸ್ ಅಬೌಟ್ ಪೇರೆಂಟಿಂಗ್. ನಾವು ಐ ಹ್ಯಾವ್ 6 ಚಿಲ್ಡ್ರನ್ ಬಟ್ ನೋ ಥಿಯರಿ ಅಂತ. ಯಾವ ಥಿಯರಿ ಇಟ್ಕೊಂಡು ಮಕ್ಕಳನ್ನು ಬೆಳೆಸೋಕೆ ಆಗೋದೇ ಇಲ್ಲ. ನಿಮ್ಮ ಮೊದಲನೇ ಮಗುವೇ ಬೇರೆ, 2ನೇ ಮಗುವೇ ಬೇರೆ. ಹ್ಯಾಕೆ ಚೆನ್ನಾಗಿರುತ್ತೆ ಗೊತ್ತಾ. ಮೊದಲನೇ ಮಗು ಯಾವಾಗಲೂ ಹೇಳಿದ್ದೆ ಕೇಳುತ್ತೆ, ಸ್ವಲ್ಪ ಭಯ ಭಕ್ತಿ ಇರುತ್ತೆ. 2ನೇದು ರೆವಲ್ಯೂಷನರಿ ಇರುತ್ತೆ. ಇರೋದೇ ಹಾಗೆ ಅವು. ಯಾಕಂದರೆ 2ನೇದಕ್ಕೊಂದು ಇನ್ಶೂರೆನ್ಸ್ ಇದೆ. ಇಬ್ಬರು ಜಗಳಾಡಿದ್ರೆ ಬೈಯೋದು ಯಾರಿಗೆ ನೀವು? ದೊಡ್ಡದಕ್ಕೆ ಬೈಯೋದು. ಅದಕ್ಕೆ ಅವ್ನು ಸೆಕೆಂಡಿಗೆ ಇನ್ಶೂರೆನ್ಸ್ ಇರುತ್ತೆ, ಅವ್ನು ಹಾಗೆ ಇರ್ತಾನೆ. ಇರೋದೇ ಹಾಗೆ ಮಕ್ಕಳು ಇರೋದು. ಆದರೆ ಮಕ್ಕಳಾಗಿಡೋಕೆ ಬಿಡ್ತಾನೇ ಇಲ್ಲಲ್ಲ ನಾವು. ಎಷ್ಟು ಚೆಂದ ಗೊತ್ತಾ. ವಿ ಕಂಟ್ರೋಲ್ ಎವ್ರಿಥಿಂಗ್.
ನಾನು ಕೆಲವು ಅಪರಾಧಗಳನ್ನು ಮಾಡಿದ್ದೇನೆ ಜೀವನದಲ್ಲಿ. ಈ PhD ಗೈಡ್ ಮಾಡೋದನ್ನು, ಹುಡುಗರು PhD ಗೈಡ್ ಮಾಡ್ತಿದ್ದೆ ಕೆಮಿಸ್ಟ್ರಿ. ನಾನು ತುಂಬ ಸಂತೋಷ, ಹರೀಶ್ ಕುಮಾರ್ ಅವರು ಕೆಮಿಸ್ಟ್ರಿ ಸ್ಟೂಡೆಂಟು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ PhD ಮಾಡಿದವರು ಅಂತ. ನಾನು ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಮಾಡಿದವನು. ಡಾಕ್ಟರ್ ರಾಜಾರಾಮಣ್ಣನ್ ನನ್ನ ಮಾರ್ಗದರ್ಶಕರಾಗಿದ್ದವರು, ಗ್ರೇಟ್ ಅಟಾಮಿಕ್ ಫಿಸಿಸಿಸ್ಟ್. PhD ಗೈಡ್ ಮಾಡುವ ಹುಡುಗ ಬಂದ ಬಾಂಬೆದಿಂದ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ MSc ಮಾಡಿ ಬಂದಿದ್ದಾನೆ. ಬುದ್ಧಿವಂತ, ರ್ಯಾಂಕ್ ಎಲ್ಲ ಚೆನ್ನಾಗಿತ್ತು ಒಂದು. ಸಾಮಾನ್ಯವಾಗಿ PhD ಮಾಡುವಾಗ ನಾವು ಸೇರಿಕೊಂಡಾಗ ಡೈರೆಕ್ಟ್ಲಿ ಪ್ರೊಫೆಸರ್ ಕಡೆ ಹೋಗಲ್ಲ, ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಗೈಡ್ ಮಾಡ್ತಾರೆ. ಅವನು ನನ್ನ ಕಡೆ ಬಂದು ಸರ್ ನಾಳೆ ಸ್ವಲ್ಪ ಬೇಗ ಮನೆಗೆ ಹೋಗಲ್ಲ ಸರ್ ಅಂತ. ಹೋಗಪ್ಪ, ಇದೇನು ಸ್ಕೂಲಾ ಇದು, ನೀನು ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಮುಗಿತಿಲ್ಲ, ತಡ ಆಗುತ್ತೆ, ಹೋಗು ಒಂದೇ. ಪಾಪ ಏನು ತೊಂದರೆ ಇರಬೇಕಂತ, ಏನು ತೊಂದರೆ ಇದೆಯೇನಪ್ಪ ಅಂತ ಕೇಳಿದೆ. ಏನಿಲ್ಲ ಸರ್, ಅಮ್ಮ ಫ್ರೀ ಇದ್ದಾರಲ್ಲ ಅದಕ್ಕೆ ಹೋಗ್ಬೇಕು ಸರ್ ಅಂದ. ಅಮ್ಮ ಫ್ರೀ ಇದ್ರೆ ನೀ ಯಾಕೆ ಹೋಗ್ಬೇಕು ಮನೆಗೆ ಅಂತ ಕೇಳಿದೆ. ಸರ್ ಶರ್ಟ್ ತೊಗೋಬೇಕಾಯಿತು ಸರ್, ನನಗೆ ಶರ್ಟ್ ತೊಗೋಬೇಕು, ಅಮ್ಮ ಸೆಲೆಕ್ಟ್ ಮಾಡಬೇಕಲ್ವ ಸರ್ ಅಂದ. ನೀನು ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲೇನೋ ಶರ್ಟು ಅಂತ ಕೇಳಿದೆ. ನನಗೆ ಕಲರ್ ಗೊತ್ತಾಗಲ್ಲ ಸರ್ ಅಂದ. ಎಲ್ಲ ಚಂಡಾಲ, ಕೆಮಿಸ್ಟ್ರಿ PhD ಮಾಡೋಕ್ಕೆ ಬಂದಿದ್ದಾನೆ, ಕಲರ್ ಗೊತ್ತಿಲ್ಲ, ನೀನೇನು PhD ಮಾಡ್ತಾನಂತಲ್ಲ ಇವನು, ಬರೀ ಬಣ್ಣನೇ ಇರೋದು ನಮ್ಮದೆಲ್ಲ. ಹಾಗಲ್ಲ ಸರ್, ನನಗೆ ಯಾವ್ದು ಒಳ್ಳೇದು ಗೊತ್ತಾಗಲ್ಲ ಸರ್, ಅಮ್ಮನೇ ಸೆಲೆಕ್ಟ್ ಮಾಡೋದು ಸರ್ ಅಂದ. ಅಯ್ಯೋ ಈ ವಿಚಿತ್ರ, 26 ವರ್ಷ ಶರ್ಟ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಇವನಿಗೆ, ಏನೋ ತೊಂದರೆ ಇದೆ ಒಂದು ಅಂತ. ತಿರ್ಗಾ ಪ್ರಶ್ನೆ ಕೇಳೋನು ಸಣ್ಣದು. ಒಂದು ದಿವಸ ಬಂದ, ಸರ್ ಆಲ್ಕೋಹಾಲ್ ತೊಗೊಳ್ಳ ಸರ್ ಅಂದ. ಯಾಕೆ ಅಂತ ಕೇಳಿದೆ. ಪ್ರಾಕ್ಟಿಕಲ್ಗೆ ತೊಗೊಳ್ಳಲ್ಲ, ನನ್ನ ಯಾಕೆ ಕೇಳ್ತೀವಿ ಅದನ್ನು ಅಂದೆ. ಮತ್ತೆ ಬಂದ, ಇದನ್ನು ಬಾಯ್ಲ್ ಮಾಡಲ ಸರ್, ಮಾಡು, ಇದನ್ನು ಹಾಕ್ಲ ಸರ್. 2 ನಿಮಿಷಕ್ಕೊಮ್ಮೆ ಬರೋನು. ಯಾಕೋ ಕೆಮಿಸ್ಟ್ರಿ ಬರ್ತಲ್ಲ ನಿಮಗೆ, ಬರುತ್ತೆ, ಇಂಗ್ಲೀಷು ಬರುತ್ತಾ, ಮತ್ತು ಓದ್ಕೊಂಡು ಮಾಡು ಅಂದೆ. ಏನೋ ತೊಂದರೆ ಇದೆ ಹುಡುಗನಿಗೆ ಅಂತ. ಅವ್ರ ಮನೆಗೆ ಹೋಗಬೇಕು ಅಂತ ಆಸೆ ನನಗೆ. ಕೇಳೋದು ಸ್ವಲ್ಪ ಹೆಂಗೆ ಕೇಳೋದು, ಅವ್ರ ಮನೆಗೆ ಬರ್ತೀನಿ ಅಂತ ಹೆಂಗೆ ಹೇಳೋದು. ದೀಪಾವಳಿ ಬಂತು, ಅವರಪ್ಪ ಫೋನ್ ಮಾಡಿದ್ರು ನನಗೆ, ಬಿಗ್ ವಾಯ್ಸ್, ಪ್ರೊಫೆಸರ್ ಯು ಶುಡ್ ಕಮ್ ಟು ಮೈ ಹೌಸ್ ದಿವಾಲಿ ಅಂದರು. ಕಾಯ್ತಾ ಇದ್ದೆ ನಾನು ಅವ್ರ ಮನೆಗೆ ಹೋಗೋದಕ್ಕೆ. ಹೋದೆ, ಬಾಗಿಲು ಮುಕ್ಕಾಲು ಭಾಗ ಮುಚ್ಕೊಂಡಿದೆ. ಮುಚ್ಚಿದರೆ ಬೆಲ್ ಮಾಡ್ಬೋದು, ತೆಗೆದಿದ್ರೆ ಕಾಣುತ್ತೆ. ಬೆಲ್ ಮಾಡಲ ಅಂತ ನೋಡ್ತಾ ಇದ್ದೆ, ಒಳಗಿನ ಬೂಮಿಂಗ್ ವಾಯ್ಸ್ ಬಂತು, ಎಸ್ ಕಮೆನ್ ಅಂತ. ಒಳಗಡೆ ಹೋದರೆ ಆ 3 ಸೀಟ್ರ್ ಸೋಫಾ ಇತ್ತಲ್ಲ, ಅದು ತುಂಬ ಅವರಪ್ಪ ಕೂತಿದ್ರು. ಅವರೇನು ಹೇಳಲಿಲ್ಲ. ಬಾಗ್ದವ್ರು ಹುಡುಗ ಹೆಸರು ಸುಧಾಕರ ಅಂತ. ಸುಧಾಕರ ಅಂದರು. ಅವ್ರು ರಾ ಅನ್ನೋದ್ರಲ್ಲಿ ಬಂದಿದ್ದ ಅವನು. ಬಂದು ನಮಸ್ಕಾರ ಸರ್, ಬಂದದ್ದು ಬಹಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್ ಅಂತದ್ದು ಕುರ್ಚಿ ತೋರಿಸ್ದ. ಆ ಕುರ್ಚಿ ಕಡೆ ಹೋದೆ, ಮತ್ತೆ ಕೂಗಿದ್ರು ಅವರು. ಕೀರ್ತಿ ಅಂದರು. ಇದು ಯಾವ ಕೀರ್ತಿ ಇದು, ಇವನು ತಂಗಿ. ಆಕೆ ಬಂದು ಅದೇ ಡೈಲಾಗ್, ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್, ಅದೇ ಕುರ್ಚಿ ತೋರಿಸ್ತಾಳಕ್ಕೆ. ಅಲ್ಲಿ ಹೋದೆ, ಮತ್ತೆ ಕೂಗಿದ್ರು. ಜಾನಕಿ ಅಂದರು. ಇದು ಯಾವ ಜಾನಕಿ, ಸುಧಾಕರನ್ ತಾಯಿ, ಅವ್ರ ಹೆಂಡತಿ. ಅವ್ರು ಬಂದರು, ಅದೇ ಡೈಲಾಗ್, ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್, ಕುರ್ಚಿ ತೋರಿಸಿದ್ರು. ಕೂತ್ಕೊಳ್ಳೋಕೆ ಹೋಗ್ತೀನಿ, ಮತ್ತೆ ಕೂಗಿದ್ರು ಜಾನಕಿ ಅಂತ. 2ನೇ ಜಾನಕಿ. ಒಂದು ಜಾನಕಿ ಬಂದಾಯ್ತಲ್ಲ, ಎಷ್ಟು ಚಂದ ಅಂದರೆ 2ನೇ ಸಲ ಜಾನಕಿ ಅಂತ ಒಳಗೆ ಹೋದರು. ಅಂದರೆ ರಿಹರ್ಸಲ್ ಎಷ್ಟು ಪಕ್ಕ ಆಗಿತ್ತು ಅಂದರೆ, ಫಸ್ಟ್ ಜಾನಕಿ ಎಂಟರ್, ಸೆಕೆಂಡ್ ಜಾನಕಿ ಎಕ್ಸಿಟ್. ನನಗೆ ಗೊತ್ತಾಯ್ತು ಯಾಕೆ ಹಿಂಗಿದಾನೆ ಸುಧಾಕರ ಅಂತ. ಬಿಗದಿಟ್ಟಿದ್ದಾರೆ, ಅಲಗಾಡಕ್ಕೆ ಬಿಟ್ಟಿಲ್ಲ ಅವನು. ಮತ್ತು ಇನ್ನೊಂದು PhDಗೆ ಒಂದು ಅನುಕೂಲ ಇದೆ, ಯಾರೂ ಫೇಲ್ ಆಗಲ್ಲ PhDಯಲ್ಲಿ, 6 ತಿಂಗಳು ಜಾಸ್ತಿ ಆಗ್ಬೋದು ಅಷ್ಟೇ. ಅವನು PhD ಮಾಡ್ದ, ಬಂದ ಬೆಂಗಳೂರಿಗೆ, ನೌಕರಿ ಸಿಕ್ತು. ಒಂದು ವರ್ಷ ಅವರಪ್ಪ ಫೋನ್ ಮಾಡಿದರು, ಪ್ರೊಫೆಸರ್ ಮನೆಗೆ ಬರಬೇಕು, ಐ ಗುಡ್ ನ್ಯೂಸ್ ಫಾರ್ ಯು ಅಂದರು. ಏನು ಅಂದೆ. ಸುಧಾಕರ್ ಮದುವೆ ಗೊತ್ತು ಮಾಡಿದ್ದೀನಿ ಅಂದರು. ಅಯ್ಯೋ ಕರ್ಮ, ಮದುವೆ ಬೇರೆ ಕೇಳಿ ಅವನಿಗೆ. ಯಾರ್ರೀ ಹುಡುಗಿ ಏನು ಕೇಳಿದೆ. ಹುಡುಗಿ ಹೆಸರು ಹೇಳಿದರು. ನಾನು ಎದೆ ಹೊಡೆದೇ ಹೋಯ್ತು. ಆ ಹುಡುಗಿನ ಇಷ್ಟಿದ್ದಾಗಿಂದ ನೋಡಿದ್ದೀನಿ ನಾನು. ಆಕೆ ನಗ್ತಾಳೆ, ಕಾರ್ಟೂನ್ ಶೋ ನೋಡಿ ಚಪ್ಪಾಳಿ ತಟ್ಟು ನಗ್ತಾಳೆ. ಇವ್ರು ಯಾರೂ ನಗಲ್ಲ ಮನೆಯಲ್ಲಿ, ಹೆಂಗೆ ಬದುಕ್ತಾಳಪ್ಪ ಹುಡುಗಿ ಅಂತ. ಲಗ್ನಕ್ಕೆ ಹೋಗಿದ್ದೆ. ಲಗ್ನ ಮುಗಿದು 4 ದಿವಸ ಆದಮೇಲೆ ರಾತ್ರಿ 10:30 ಫೋನ್ ಬಂತು. ಆಕೆ ಫೋನ್ ಮಾಡ್ತಾಳೆ ನನಗೆ, ಅಂಕಲ್ ಮೊದಲೇ ಗೊತ್ತಿತ್ತಾ ಸುಧಾಕರ್ ನಿಮಗೆ ಅಂತ. ಗೊತ್ತಿತ್ತಲ್ಲಮ್ಮ, ನನ್ನ ಕಡೆ ಮಾಡಿದ್ದು PhD ಅವನು ಒಂದೇ. ಮೊದಲೇ ಯಾಕೆ ಹೇಳಲಿಲ್ಲ ಅಂದರು. ನನಗೇನು ಗೊತ್ತು ಅವನು ಮದುವೆ ಆಗ್ತೀಯ ಅಂತ. ಯಾಕೆ ಏನು ತಕರಾರು ಅಂತ ಕೇಳಿದೆ. ನಿಮಗೆ ಗೊತ್ತು ಅಂಕಲ್, ನಾನು ನಗದೇ ಇರೋಕ್ಕಾಗಲ್ಲ, ಇವ್ರ ಮನೇಲಿ ನಗಬೇಕಾದ್ರೆ 4 ಪರ್ಮಿಷನ್ ತೊಗೋಬೇಕು, ಹಿಂಗೆ ನೋಡಿ ಹೆಂಗೆ ಮಾಡಲಿ ಅಂದರು. ನಿನಗೆ 2 ಹಾದಿ ಇದೆಯಮ್ಮ, ನೀನು ಅವ್ರಂಗೆ ಗುಮ್ಮಂತ ಕೂತ್ಕೋ, ಇಲ್ಲದೆ ಹೋದರೆ ಅವ್ರು ನಗಸು ಒಂದೇ. ಇವ್ರನ್ನೆಲ್ಲ ನಗಿಸ್ಬೇಕಾದ್ರೆ 4 ವರ್ಷ ಬೇಕಾಯ್ತಾಕಿ. ಯಾಕೆ ಹೇಳ್ತೀನಿ ಅಂದರೆ, ಬಾಲ್ಯದಲ್ಲಿ ಹಾಗೆ ಕಟ್ಟಿ ಹಾಕಿಬಿಡ್ತೀವಿ. ಕೆಲವು ಪೂರ್ತಿ ಸೆಟಲ್ ಬಿಡ್ತೇವೆ, ಕೆಲವರು ತೀರಾ ಬಿಗಿ ಹಾಕ್ತೇವೆ. ಅದಕ್ಕೆ ಹೇಳ್ತದೆ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ ಅಂತ. ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು. ಐರನ್ ಹ್ಯಾಂಡ್ ತೀರಾ ಬಿಗಿ ಆದರೆ ಚುಚ್ಚುತ್ತೆ, ಮೈಗೆ ನೋವಾಗುತ್ತೆ. ಐರನ್ ಹ್ಯಾಂಡ್ ಹಿಟ್ ಹರ್ಟ್ಸ್ ಯು. ವೆಲ್ವೆಟ್ ಗ್ಲೋಗೆ ಶಕ್ತಿನೇ ಇಲ್ಲ ಅದಕ್ಕೆ. ಸೊ ಯುವರ್ ಟ್ರೀಟ್ಮೆಂಟ್ ಶುಡ್ ಬಿ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ. ಆ ಪ್ರೀತಿ, ವೆಲ್ವೆಟದ ಪ್ರೀತಿಯೂ ಇರಬೇಕು, ಆ ಕಬ್ಬಿಣದ ಬಿಗಿತನೂ ಇರಬೇಕು. ಅದು ಹೇಗಿರಬೇಕು ಅಂತ ಕಡೆ ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಈಗ ಭಾಳ ಚಂದ ಹೇಳಿದರು. ನಮಗೆಲ್ಲ ದೊಡ್ಡ ಸಮಸ್ಯೆ ಆಗಿರೋದು ಮಕ್ಕಳದ ಮನೆಯಲ್ಲಿ ಅಂದರೆ, ಒಂದು ರೂಮ್ ಅಂತ ಕೊಟ್ಬಿಡ್ತೀವಿ ಅವರಿಗೆ, ಬಾಗಿಲು ಹಾಕ್ಕೋತಾವೆ ಮಕ್ಕಳು. ಅವ್ರಿಗೊಂದು ಮೊಬೈಲು, ಒಂದು ಲ್ಯಾಪ್ಟಾಪು, ಒಂದು TV ಇದ್ದರೆ ನಿಮ್ಮ ಮನೆ ಯಾವ ಮದುವೆಗೂ ಬರಲ್ಲ, ಹುಡುಗರು ಬರಲ್ಲ ಅಂತ ಹೇಳ್ತಾರೆ. ಮದುವೆಗೆ ಬರಲ್ಲ, ನೀವು ಹೋಗ್ಬನ್ನಿ, ನಾವು ಹೊರ್ತೀವಿ, ನಮ್ಮ ಮನೇಲಿ ಆರಾಮಿರ್ತೀವಿ, ಚಿಂತೆ ಮಾಡಿಬಿಟ್ಟು ಹೋಗಿ ನೀವು ಅಂತಾರೆ. ಇತ್ತೀಚೆಗೆ ಸ್ಟ್ಯಾನ್ಫೋರ್ಡಲ್ಲಿ ಒಂದು ರಿಸರ್ಚ್ ಆಗಿದೆ, ತಮ್ಮ ಗಮನಕ್ಕೆ ತಂದು ಮಾತು ಮುಗಿಸ್ತೀನಿ.
ಎಷ್ಟು ಭಯಾನಕ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದ್ರ ಮೇಲೆ ಪುಸ್ತಕ ಬರೀಬೇಕು ವಿರೂಪಾಕ್ಷ ಅವರು, ದಯವಿಟ್ಟು ಕೇಳ್ಕೊತೀನಿ ನಾನು. ಎಲ್ಲಿವರೆಗೂ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ತುಂಬ ಚೆನ್ನಾಗಿದೆ ಅದು. ಮಕ್ಕಳಿಗೆ ಟ್ಯಾಬ್ ಸಾಕು, ಮೊಬೈಲ್ ಸಾಕು, ಟಿ ವಿ ಸಾಕು. ಅಂದರೆ ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧವನ್ನು ಕಟ್ಟಿಕೊಳ್ಳುವಂಥ ಮಕ್ಕಳು ಮುಂದೆ ಸಮಾಜದಲ್ಲಿ ಸಂಬಂಧಗಳನ್ನು ಕಟ್ಟಿಕೊಳ್ಳಲ್ಲ ಅಂತ. ನಿರ್ಜೀವ ವಸ್ತುಗಳೇ ಸಾಕು ನನಗೆ, ಅಪ್ಪ ಬೇಕಿಲ್ಲ, ಅಮ್ಮ ಬೇಕಿಲ್ಲ, ಬಳಗ ಬೇಕಿಲ್ಲ. ನೀವು ದಯವಿಟ್ಟು ಕರೆದು ನೋಡಿ ನಿಮ್ಮ ಮಕ್ಕಳನ್ನ ಮದುವೆಗೆ ಬಾ ಅಂತ. ಅಯ್ಯೋ ಮದುವೆಗೆ ಬೋರು, ಯಾರು ಬರೋದು. ನಾನು ನೆನಪಿದೆ, ನಾನು ಸಣ್ಣವನಿದ್ದಾಗ ಯಾರ್ದೋ ಮದುವೆ ನಾವು ಬಟ್ಟೆ ಹೊಲಿಸ್ಕೊಂಡಿದ್ವಿ, ಆ ಸಂಭ್ರಮ ಇತ್ತು. ಇವತ್ತು ಅದಿಲ್ಲ. ಮಕ್ಕಳಿಗೆ ಅದು ಕೊಟ್ಟರೆ ಸಾಕು. ಅಂದರೆ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಾ ನಮಗೆ ಸಜೀವ ವಸ್ತುಗಳ ಜೊತೆ ಬದುಕೋದು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೇನಾಗಿದೆ, ಹಿಂದಕ್ಕೆ ನಾನು ಸಣ್ಣವನಿದ್ದಾಗ ಸಿನಿಮಾ ನೋಡಿದಾಗ 2 ವರ್ಷ ನಡೆದಂಥ ಸಿನಿಮಾ, 3 ವರ್ಷ ನಡೆದಂಥ ಸಿನಿಮಾ ಅಂತ ಇರ್ತಿತ್ತು. ಈಗಿಲ್ಲ, 1 ವಾರ ಸಂಭ್ರಮದಿಂದ ಪೂರೈಸಿದ ಸಿನಿಮಾ. ಹಾಗೆ ನಮ್ಮ ಮದುವೆಗಳು ಹಾಗೆ ಆಗ್ತಾ ಇದ್ದಾವೆ ಸ್ವಾಮಿ. 1 ವರ್ಷ ಸೆಲೆಬ್ರೇಟ್ ಮಾಡೋದು ಮದುವೆ ಆಯ್ತು, ಫಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಂಗಿದೆ. 10 ವರ್ಷ ಆಯಿತಾ. ಒಬ್ಬ ಹುಡುಗಿ ಅಮೇರಿಕಾದಲ್ಲಿ ಕೇಳಿದ್ಲು ನನಗೆ, ಏನೋ ಫ್ಯಾಮಿಲಿ ಬಗ್ಗೆ ಮಾತಾಡಿದ. ಹೌ ಲಾಂಗ್ ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ಲು. ಆಗ ಹಳೇದು, ಈಗ ಜಾಸ್ತಿ ಆಯ್ತು ನನಗೆ. 35 ವರ್ಷ ಅಂದಿದ್ದೆ. ಮೈ ಗಾಡ್, ವಿತ್ ದ ಸೇಮ್ ಲೇಡಿ ಅಂತ ಕೇಳಲಿಕ್ಕೆ. ನಾ ಇದನ್ನು ನಮ್ಮಲ್ಲಿ ಅದು ಆ್ಯನ್ಯುವಲ್ ಅಫೇರ್ ಅಲ್ಲ, ಒನ್ಸ್ ಇನ್ ಎ ವೇ ವಿ ಮ್ಯಾರಿ, ಸಮ್ ಲಕ್ಕಿ ಪೀಪಲ್ ಮ್ಯಾರಿ ಟ್ವೈಸ್ ಅಂತ ಹೇಳಿದ್ರು. ಹಾಗೆ ಈಗ ಹಾಗಿಲ್ಲ. ಈಗ ಸಂಬಂಧಗಳು ಎಷ್ಟು ಅಳ್ಳಕ್ಕಾಗಿದ್ದಾವಂದರೆ ಸಣ್ಣ ವಿಷಯಕ್ಕೆ ಡೈವರ್ಸ್ ಕೊಡೋದು. ಅಂದರೆ ಒಂದು ಹೆಂಗಸಿನ ಜೊತೆ ಬದುಕೋಕೆ ಗಂಡಸಿಗಾಗಲ್ಲ, ಒಂದು ಗಂಡಸಿನ ಜೊತೆ ಬದುಕೋದಕ್ಕೆ ಹೆಂಗಸಿಗಾಗಲ್ಲ. ಎಂಥ ಜೀವನ ನಡೆಸ್ತಾ ಇದ್ದೀವಿ ನಾವು ಅಂತ ನನಗೆ ಬರ್ಕೊಂಡು ಹಾಕಿದ್ದೆ. ಅದನ್ನು ಅದು ಹೇಳಿಬಿಡ್ಬೇಕು, ತಂದಿದ್ದೀನಿ, ಹೇಳೋದು ಒಂದು ಸಂಕಟ ಆಗುತ್ತೆ ನನಗೆ. ವ್ಯಾಸರಿಂದ ಎಷ್ಟು ಪಡ್ಕೊಂಡಿದ್ದಾನೆ ಅಂತ. ಬುದ್ಧಿವಂತ, ಅವನು ಭಾಳ ಬುದ್ಧಿವಂತ. ಇದನ್ನು ಅಭಿಮನ್ಯು ಪ್ರಸಂಗ ಬರೆದಿದ್ದೀರಲ್ಲ ನೀವು, ಅದನ್ನು ಕುಮಾರವ್ಯಾಸ ಹೇಗೆ ಖಂಡರಿಸ್ತಾನೆ ನೋಡ್ರಿ. ಅದನ್ನು ದುರ್ಯೋಧನಿಗೆ ಆಗಲೇ ಹೇಳಿದರು, ನನಗೆ ಯಾರೂ ಕೆಟ್ಟವ್ರು ಕಾಣಿಸೋಲ್ಲ ಅಂತ. ನಿಜವಾಗಲೂ ಯಾರೂ ಕೆಟ್ಟವ್ರು ಕಾಣಿಸಲ್ಲ ನನಗೆ. ಕೆಟ್ಟ ಕೆಲಸಗಳು ಕಾಣಿಸ್ಬೋದು, ಕೆಟ್ಟವ್ರು ಕಾಣಿಸ್ಲಿಕ್ಕಿಲ್ಲ. ರಾವಣ ಕೆಟ್ಟವನು ಅಂದು ಬಯಸ್ಕೊಂಡಿದ್ದೆ ಮಾಸ್ತಿ ಕಡೆಯಿಂದ ನಾನು. ರಾವಣಕ್ಕೆ ಯಾರು ಹೇಳಿದ್ರು ರಾವಣ ಕೆಟ್ಟವನು ಅಂತ? ವೇದಾಧ್ಯಯನ ಮಾಡಿದವನು, ತಿಳುವಳಿಕೆ ಇದ್ದವನು, ಎಲ್ಲ ಹೇಳಿದರು. ತಪ್ಪು ಮಾಡಿದ, ಸೀತಮ್ಮನ ಎತ್ಕೊಂಡು ಹೋದ, ಹೊಡೆಸ್ಕೊಂಡು ಶಿಕ್ಷೆ ಪಡ್ಕೊಂಡ, ಪರವಾಗಿಲ್ಲ. ತಪ್ಪಿಗೆ ಬೈಬೇಕು, ವ್ಯಕ್ತಿನ ಬೈಬೇಡಿ, ಅವನು ಒಳ್ಳೆಯದು ಇದೆ ಅಂತ. ಇದರಲ್ಲಿ ಕುಮಾರವ್ಯಾಸ ಇಡ್ತಾನೆ, ಅಭಿಮನ್ಯು ಹೋರಾಡ್ತಿರ್ಬೇಕಾದ್ರೆ ಎಲ್ಲ ಓಡ್ ಹೋಗ್ತಾರೆ ಎಲ್ಲರೂ. ಆಗ ದುರ್ಯೋಧನನ ಬಾಯಲ್ಲಿ ಹೇಳಿಸುವಂಥ ಮಾತು ಕುಮಾರವ್ಯಾಸ ಹೇಳ್ತಾನೆ, ತಂದೆ ಹಡೆಯನೆ ಮಗನನು, ಅಹುದೋ ಕಂದ, ಕಲ್ಪ ಸಹಸ್ರ ನೋಂತಳೋ ಇಂದುಧರನು ನಿನ್ನ ತಾಯಿ ಸುಭದ್ರೆ. ಕಲ್ಪ ಸಹಸ್ರ ನೋಂತಳೋ ಇಂದುಧರ ನಿನ್ನ ತಾಯಿ ಸುಭದ್ರೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತೆರಳಿಕೆ ಅದಾವರಿಗೆಂದ ನವನೀಶ. ಹೊಗಳ್ತಾನೆ. ಅದಕ್ಕಿಂತ ಮುಂದಿನ ಎಷ್ಟು ಚೆನ್ನಾಗಿದೆ ನೋಡಿ. ಹುರುಡ ಮರೆದನು ಮಗನೇ. ಏನು ಮಾತಪ್ಪ ದುರ್ಯೋಧನನ ಮಾತು. ದ್ವೇಷ ಮರೆತು ಬಿಟ್ಟನೋ ಪುಟ್ಟ ನಾನು ನಿನ್ನ ನೋಡಿ. ಹುರುಡ ಮರೆದನು ಮಗನೇ, ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ ಅಂತಾನೆ. 2 ಕುಲಗಳು, ಕೌರವ ಪಾಂಡವರ ಕುಲಗಳಿಗೆ ನೀವು ಒಬ್ಬ ಸಾಕೋ ಮಹಾರಾಯ, 2 ಕುಲ ಉದ್ಧಾರ ಆಗಿ ಹೋಯ್ತು ಅಂತಾನೆ. ದುರ್ಯೋಧನ ಒಳ್ಳೆಯವನಲ್ವಾ? ಅದಕ್ಕೆ ನಾನು ಹೇಳೋದು, ಎಷ್ಟು ನಮ್ಮ ಮಹಾಭಾರತ ರಾಮಾಯಣ ಎಷ್ಟು ಐಡಿಯಾ ಕೊಡ್ತದೆ ನಮ್ಮ ತಲೆಗೆ ಅಂತಂದರೆ ನನಗೆ ಆಶ್ಚರ್ಯ ಆಗೋದು, ಬೆರಕು ಹುಟ್ಟಿಸುವಷ್ಟಾಗತ್ತೆ. ಕುಮಾರವ್ಯಾಸ ಬುದ್ಧಿವಂತ ಅಂತ ಹೇಳಿದೆ. ಮಹಾಭಾರತದಲ್ಲಿ 2 ಪ್ರಸಂಗ ಬರ್ತದೆ. ಅಶ್ವತ್ಥಾಮ 5 ಜನ ಮಕ್ಕಳನ್ನ ಕೊಂದು ಹಾಕಿಬಿಡ್ತಾನೆ, ಅಸಹ್ಯ ಅದು. ಮಹಾಭಾರತದಲ್ಲಿ ಬೇರೆ ಬರುತ್ತೆ. ಮಹಾಭಾರತದಲ್ಲಿ ಹಿಡ್ಕೊಂಬರ್ತಾರೆ ಅವನ್ನ, ಇದ್ರ ಬಿಡ್ತಾನೆ ಅವನು, ಬ್ರಹ್ಮಾಸ್ತ್ರ ಬಿಡ್ತಾನೆ. ಅರ್ಜುನ ಬ್ರಹ್ಮಾಸ್ತ್ರ ಬಿಡ್ತಾನೆ. ಅರ್ಜುನ ವಾಪಸ್ ತೊಗೊಳಕ್ಕೆ ಬರುತ್ತೆ, ಅವ್ನು ತೊಗೊಳಕ್ಕೆ ಬರಲ್ಲ. ಕೊನೆಗೆ ತನ್ನ ತಲೆಯಲ್ಲಿದ್ದಂಥ ಮಣಿಯನ್ನು ಕಿತ್ತಿ ಕೊಟ್ಟು ಹೋಗ್ಬಿಡ್ತಾನೆ ಅಶ್ವತ್ಥಾಮ. ಇದು ಮಹಾಭಾರತದಲ್ಲಿ ಬರುವಂಥದ್ದು. ಅದೇ ಕತೆ ಭಾಗವತದಲ್ಲಿ ಬೇರೆ ಇದೆ. ಹಾಗೆ ಹಿಡ್ಕೊಂಬರ್ತಾರೆ, ದ್ರೌಪದಿ ಕಡೆ ಕರ್ಕೊಂಬರ್ತಾರೆ. ಯಾಕೆನ್ನ ದ್ರೌಪದಿಯವನ್ನ ಕ್ಷಮೆ ಮಾಡ್ತಾಳೆ ಅಂತ. ಕುಮಾರವ್ಯಾಸ 2ನೇದನ್ನು ಬಳಸ್ಕೊಂಡಿದ್ದಾನೆ, ಭಾಗವತ ಬಳಸ್ಕೊಂಡಿದ್ದಾನೆ. ಕುಮಾರವ್ಯಾಸ ಮಹಾಭಾರತ ಬಳಸ್ಕೊಳ್ಳಿಲ್ಲ. ಅವನು ಹೆಂಗೆ ಬರೀತಾನೆ ನೋಡಿ. ಬೆಂಕಿಯಲ್ಲಿ ಹುಟ್ಟಿದಂಥ ದ್ರೌಪದಿ, ಎಲ್ಲರೂ ಸಂಧಾನ ಮಾಡ್ಕೊಳ್ಳೋಣ ಅಂತ ಧರ್ಮರಾಜ, ಭೀಮ, ಅರ್ಜುನ್ ಎಲ್ಲರೂ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ತನ್ನ ಕೂದಲನ್ನು ತೋರಿಸಿ, ಕೃಷ್ಣ ಹಿಂಗಿರ್ಬೇಕಾ, ನಾನು ಯುದ್ಧ ಕಟ್ಕೊಂಬ, ಇವ್ರು ಯಾರೂ ಬರೋದು ಬೇಡ ನನಗೆ, ನಮ್ಮ ಅಣ್ಣ ಇದ್ದಾನೆ, ನಮ್ಮಪ್ಪ ಇದ್ದಾನೆ, ನಾನು ಹೋಗ್ತೀನಿ ಯುದ್ಧಕ್ಕೆ ಅಂತ ಛಲದ ಹೆಂಗಸಿದ್ದಂಥ ದ್ರೌಪದಿ ತನ್ನ 5 ಜನ ಮಕ್ಕಳನ್ನು ಕೊಂದಂಥ ನಿರ್ದಯಿ ಆದಂಥ ಅಶ್ವತ್ಥಾಮನ ಕರ್ಕೊಂಬಂದಾಗ ಆಕೆ ಹೇಳುವಂಥ ಮಾತು ಕುಮಾರವ್ಯಾಸ ಹೇಳ್ತಾನೆ, ಅದು ಭಾಗವತದ ಮಾತು. ಬಂದಳ ದ್ರೌಪದಿ, ಬರ್ತಾಳಾಕೆ ಅಶ್ವತ್ಥಾಮನ ನೋಡಕ್ಕೆ. ಹೇಗೆ ಬಂದ್ಲು ಆಕೆ? ಆಹಾ, ಗುರುನಂದನನ ಕೊಲಬಾರದ ಕಟ. ಅಬ್ಸಲ್ಯೂಟ್ ಯೂಟರ್ನ್ ಅದು. ಕೊಂದು ಹಾಕರಿ ಇವನ್ನ ಅಂತ ಅನ್ಬೇಕಾಗಿತ್ತು ದ್ರೌಪದಿ. 5 ಜನ ಮಕ್ಕಳನ್ನು ಕೊಂದಿದ್ದಾನೆ ಅಂತ. ಅದು ಎಷ್ಟು ಚಂದ ಸರ್ಪ್ರೈಸ್ ಕೊಡ್ತಾನೆ ಅಂದರೆ, ಬಂದಳ ದ್ರೌಪದಿ, ಆಹಾ, ಗುರುನಂದನನ ಕೊಲಬಾರದ ಕಟ. ಈ ನಂದನರ ಮಹಾವ್ಯಥೆ, ಈದನ ಅಳವಿನಲ್ಲಿ ಕೊಂದು ಕೂಗದೆ ಕೃಪೆಯನು.
ನಮ್ಮ ಇದ್ದಾಳಲ್ಲ ಕೃಪೆ, ಇವನು ಕೊಂದರೆ ಯಾಕೆ ಕರಳು ಬಂದು ಹೋಗಲ್ವಾ? ಯಾಕಂದ್ರೆ ನನಗೆ ಗೊತ್ತು ಏನಾಗಿದೆ ಅಂತ. 5 ಜನ ಮಕ್ಕಳನ್ನು ಕಳ್ಕೊಂಡು ಅಬಲ ವೃಂದ ಸಮ ಸುಖ ದುಃಖಿಗಳು ನಾವು ಹೆಣ್ಮಕ್ಳು. ನಾವು ಸುಖ ದುಃಖ ಪಡೋದೊಂದೇ ಹರಮಾನಂದು. ನಾನು 5 ಜನ ಮಕ್ಕಳನ್ನು ಕಳ್ಕೊಂಡು ಕರಳು ಬೆಂದು ಹೋಗಿದೆ, ಹಾಗೆ ಆ ಕೃಪೆಗೂ ಆಗೋದು ಬೇಡ ಸಾರೆಂದು ಭೀಮಾರ್ಜುನರು ತೆಗೆದಳು ಬಳಿಕ ಪಾಂಚಾಲಿ. ಇದು ನನಗನ್ಸುತ್ತೆ, ಲಿಟ್ರೇಚರ್ ಈಸ್ ದ ಓನ್ಲಿ ವೆಹಿಕಲ್ ಥ್ರೂ ವಿಚ್ ಹೈಯೆಸ್ಟ್ ಸೆಂಟಿಮೆಂಟ್ಸ್ ಆಫ್ ಹ್ಯೂಮನ್ ಹಾರ್ಟ್ ಫೈಂಡ್ ಎಕ್ಸ್ಪ್ರೆಷನ್. ಮನುಷ್ಯನ ಉನ್ನತೋನ್ನತ ಭಾವನೆಗಳು ಬರಬೇಕಾದ ಸಾಹಿತ್ಯದಲ್ಲಿ ಮಾತ್ರ ಸಾಧ್ಯ. ಅಂಥ ಸಾಹಿತ್ಯವನ್ನು ಕಟ್ಟಿಕೊಟ್ಟಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇದನ್ನು ಮಾಡಿದಂಥ ಸಾವಣ್ಣ ಪಬ್ಲಿಕೇಶನ್ ಜಮೀಲ್ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ, ಆಯುಷ್ಯ ಕೊಡಲಿ, ಸಹಕಾರ ಕೊಡಲಿ. ಇಂಥ 1000 ಪುಸ್ತಕ, ಅದಕ್ಕೆ ಇದನ್ನೆಲ್ಲ 1000ದ ಸಾವಣ್ಣ ಇದು ಅಂತ, ಹಾಗಾಗಲಿ ಅಂತ ನನ್ನ ಅಪೇಕ್ಷೆ. ನಮಸ್ಕಾರ.